ಹೆಲೋ ಅಚೀವರ್ಸ್, ನಾವಿವತ್ತು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯನ್ನು ಮೂರನೇ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಿದೆ ಈ ವಿಡಿಯೋದಲ್ಲಿ ಅಥವಾ ಈ ಕಾನ್ಸೆಪ್ಟ್ಸ್ ಹೇಗೆ ಡೆವಲಪ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಬನ್ನಿ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಕ್ಲಾಸ್. ಸೊ ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್ ಶಿಲ್ಪಾ. ಐ ಆಮ್ ವೆಲ್ಕಮಿಂಗ್ ಯು ಆಲ್ ಫಾರ್ ದ ಥರ್ಡ್ ಪಾರ್ಟ್ ಆಫ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಸೊ ಇದಕ್ಕೆ ಟೈಟಲ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಸ್ಟಾಕ್ಯೋಮೆಟ್ರಿಕ್. ಏನಿದು ಸ್ಟಾಕಿಯೋಮೆಟ್ರಿಕ್? ದ ಪ್ರೊನೌನ್ಸಿಯೇಷನ್ ಸಮಥಿಂಗ್ ಡಿಫ್ರೆಂಟ್. ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಅಂದ ತಕ್ಷಣ ನೀವು ತುಂಬ ಕನ್ಫ್ಯೂಸ್ ಮಾಡ್ಕೊಂಡು ಅಯ್ಯೋ ಕಷ್ಟ ಇದೆ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಸೋ ಸಿಂಪಲ್. ಏನು ಹಂಗಂದ್ರೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಐಡಿಯಾ ಸಿಗುತ್ತೆ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಓದಿದ್ವಿ? ಲಾಗಳನ್ನು ತಿಳ್ಕೊಂಡಿದ್ವಿ. ಲಾಗಳಾದಮೇಲೆ ವಿ ಸ್ಟಾರ್ಟೆಡ್ ಲರ್ನಿಂಗ್ ವಿತ್ ಮೋಲ್ ಕಾನ್ಸೆಪ್ಟ್, ಕರೆಕ್ಟಾ? ಸೊ ಮೋಲ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ವರ್ಷನ್ ಆಫ್ ಮೋಲ್ ಅಂದರೆ ಈಗ ಪ್ರತಿಯೊಂದು ಪಾರ್ಟಿಕಲ್ಲು ನಾವು ಒಂದು ಮೋಲ್ ಅಂತ ಕರೆಯೋದಾದರೆ ಹಾಗಾದರೆ ಅದು ಟೋಟಲ್ ಆಗಿ ಹೇಗಿರುತ್ತೆ? ಅದರ ಟೋಟಲ್ ಮಾಸನ್ನು ಇಷ್ಟಿದೆ ಅಂತ ಹೇಳ್ತೀವಲ್ವ. ಈಗ ನಿಮ್ಮದು ಮಾರ್ಕ್ಸ್ ಎಷ್ಟಪ್ಪ ಅಂದರೆ 96% ಅಂತೀವಲ್ವ. ಹೇಗೆ? ಪರ್ಸೆಂಟ್ ಈಸ್ 400. ಸೊ ಹಾಗಾದರೆ ಇದರ ಮಾಸನ್ನು ನಾವು ಆ ಥರ ಕ್ಯಾಲ್ಕುಲೇಟ್ ಮಾಡಬಹುದಾ? ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ಸೊ ಬನ್ನಿ, ಹಾಗಾದರೆ ಹೇಗೆ ಪರ್ಸೆಂಟೇಜಲ್ಲಿ ನಾವು ಅನಲೈಸ್ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ಪರ್ಸೆಂಟ್ ಅಂತಂದ್ರೆ ಏನು? ಇಟ್ ಟೆಲ್ ಅಬೌಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ಈಚ್ ಎಲಿಮೆಂಟ್ ಇನ್ ದ ಕಾಂಪೌಂಡ್. ಈಗ ಒಂದು ಕಾಂಪೌಂಡ್ ಇದೆ ನಮ್ಮ ಹತ್ರ, ಇದರಲ್ಲಿ ಎಷ್ಟೊಂದು ಬೇರೆ ಬೇರೆ ಎಲಿಮೆಂಟ್ ಇದೆ. ಸೊ ಸಪೋಸ್ ABCD ಅಂತ ಅನ್ಕೊಳ್ಳೋಣ. ಇದರಲ್ಲಿ A ಎಷ್ಟಿದೆ, B ಎಷ್ಟಿದೆ, C ಎಷ್ಟಿದೆ, ಎಲ್ಲವೂ ಟೋಟಲ್ ಆಗಿ 100 ಅಂತ ಹೇಳಿದ್ಮೇಲೆ ಎನ ಕಾಂಟ್ರಿಬ್ಯೂಷನ್ ಎಷ್ಟು, ಬಿನ ಕಾಂಟ್ರಿಬ್ಯೂಷನ್ ಎಷ್ಟು, ಸಿನ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ನಮ್ಗೆ ಗೊತ್ತಾಗಬೇಕಲ್ವಾ? ಈ ಪ್ರತಿಯೊಂದರ ಈಚ್ ಮಾಸನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದನ್ನೇ ಮಾಸ್ ಪರ್ಸೆಂಟೇಜ್ ಅಂತ ಕರಿತೀವಿ. ಸೊ ಹಾಗಾದರೆ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ನಮಗೆ? ಅನಲೈಸ್ ಟು ಅನ್ ಅನ್ನೌನ್ ಕಾಂಪೌಂಡ್. ಈಗ ABCD ಅಂತ 3-4 ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ನನಗೆ ಯಾವುದೋ ABC ಎಷ್ಟು ಹಾಕಿದ್ದೀನಿ ಅಂತ ಗೊತ್ತಿರುತ್ತೆ, ಇನ್ನೊಂದು D ಕಾಂಪೌಂಡ್ ಎಷ್ಟು ಆ್ಯಡ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಈ ಮೂರನ್ನ ಇಟ್ಕೊಂಡು ಗೊತ್ತಿಲ್ಲದೆ ಇರುವಂತಹ ಇನ್ನೊಂದು ಕಾಂಪೌಂಡನ್ನು ನಾನು ಅನಲೈಸ್ ಮಾಡಬಹುದು. ಸೊ ಹಾಗಾಗಿ ಈ ಪರ್ಸೆಂಟೇಜ್ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಹೇಗೆ ಮ್ಯಾಮ್? ಸಿಂಪಲ್. ಈಗ ಔಟ್ ಆಫ್ 100 ಅಂತ ಹೇಳಿದ್ಮೇಲೆ ಇವು ಮೂರು ಟೋಟಲ್, ಈಗ ಫಾರ್ ಎಕ್ಸಾಂಪಲ್ ಇದೊಂದು 20 ಇರುತ್ತೆ ಅಂದ್ಕೊಳ್ಳಿ, ಇದೊಂದು 50 ಇರುತ್ತೆ ಅಂದ್ಕೊಳ್ಳಿ, ಇದೊಂದು 10 ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಟೋಟಲ್ ಎಷ್ಟಾಯಿತು? 50 + 30 80, 80 + 10 90. ಸೊ -90 ಮಾಡಿದ್ರೆ ಉಳ್ಕೊಂಡಿರುವಂತಹ 10 ನಿಮ್ಮ D ಕಾಂಪೌಂಡ್ದಾಗಿರುತ್ತೆ ಅಲ್ವಾ? ಅಷ್ಟೇ, ಸಿಂಪಲ್. ಮತ್ತು ಇದರ ಪ್ಯೂರಿಟಿಯನ್ನು ಚೆಕ್ ಮಾಡ್ಬೋದು ಅಂತ ಹೇಳ್ತೀವಿ. ಹೇಗೆ ಇದರ ಪ್ಯೂರಿಟಿಯನ್ನು ಚೆಕ್ ಮಾಡ್ಬೋದು? ಯಾವ ಕಾಂಪೌಂಡಲ್ಲಿ ಇದರ ಮಾಸ್ ಎಷ್ಟಿದೆ, ಬೇರೆ ಏನಾದರೂ ಆ್ಯಡ್ ಆಗಿದೆಯಾ ಎಲಿಮೆಂಟಿಗೆ ಅನ್ನೋದು ನಮಗೆ ಈ ಪರ್ಸೆಂಟೇಜ್ ಮಾಸಲ್ಲಿ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಎಂಪರಿಕಲ್ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ. ಏನು ಮ್ಯಾಮ್ ಇದು ವರ್ಡು ಡಿಫ್ರೆಂಟ್ ಅನಿಸ್ತಾ ಇದೆಯಲ್ಲ? ಎಂಪರಿಕಲ್ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಏನು? ಹೌದಲ್ವಾ? ಸೊ ವಾಟ್ ಡಸ್ ಇಟ್ ಮೀನ್? ಇದ್ರ ಮೀನಿಂಗ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಸ್ಲೈಡ್ಗಳನ್ನು ನೋಡಬೇಕು. ಸೊ ಹಾಗಾದರೆ ಒಂದ್ಸಲ ಫಾರ್ಮುಲಾ ಏನಿದೆ ಅಂತ ರಿವೈಸ್ ಮಾಡಿಬಿಡೋಣ. ಮಾಸ್ ಆಫ್ ದಟ್ ಎಲಿಮೆಂಟ್ ಇನ್ 1 mole ಆಫ್ ಎ ಕಾಂಪೌಂಡ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಕಾಂಪೌಂಡ್ ಇಂಟು 100. 100 ಯಾಕೆ ಮಾಡ್ತೀವಿ? ಒಬ್ವಿಯಸ್ಲಿ ಮಲ್ಟಿಪಲ್ಸ್ ಆಗಿರೋದ್ರಿಂದ 100 ಮಾಡ್ತೀವಿ. ಸೊ ಹಾಗಾದರೆ ಬನ್ನಿ, ವಿ ವಿಲ್ ಸ್ಟಾರ್ಟ್ ವಿತ್ ದ ಎಕ್ಸಸೈಸ್ ವರ್ಕ್. ಸೊ ಹೇಗೆ ಸ್ಟಾರ್ಟ್ ಆಗಿದೆ ಅನ್ನೋದ್ರಿಂದ ಎಕ್ಸಸೈಸ್ ವರ್ಕ್ನ ಸ್ಟಾರ್ಟ್ ಮಾಡೋಣ. ಸೊ ಹೆಂಗೆ ಕಂಡುಹಿಡಿತೀವಿ? ಇದಕ್ಕೊಂದು ಎಕ್ಸಾಂಪಲೇ ಕೊಟ್ಬಿಡೋಣ, ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗಿಬಿಡುತ್ತೆ. ಸೊ ಈಗ ವಾಟರ್ ಇದೆ. ಈ ವಾಟರಲ್ಲಿ ನಾನು ಹೈಡ್ರೋಜನ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಮ್ಯಾಮ್ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವ ಮ್ಯಾಮ್? ವಿ ಹ್ಯಾವ್ 2 ಹೈಡ್ರೋಜನ್. ದಿಸ್ ಈಸ್ ಮೋಲ್. ಬಟ್ ಇದು ಎರಡೇ ನಂಬರ್ ಆಫ್ ಮಾಲಿಕ್ಯೂಲ್ನ ನಾವು ಇಡ್ಕೊಂಬಂದು ಒಳಗಡೆ ಹಾಕೋಕ್ಕಾಗುತ್ತಾ? ಆಗಲ್ಲ ಅಲ್ಲ. ಸೊ ಹಾಗಾದರೆ ಎಷ್ಟು ಕಾಂಪೊನೆಂಟ್ಸಲ್ಲಿ ಇದನ್ನು ಹಾಕಬೇಕು, ಯಾವ ರೀತಿಯಾಗಿ ನಾವು ಇದನ್ನು ಡಿಸಾಲ್ವ್ ಮಾಡಿದ್ರೆ ನಮಗೆ ಎಷ್ಟು ಮಾಸ್ ಸಿಗುತ್ತೆ ಅನ್ನೋದನ್ನು ನೋಡಬೇಕು. ಸೊ ಇವಾಗ H2O ಇಟ್ಸ್ ಎ ಮಾಸ್ ಆಫ್ ವಾಟರ್ ಗೊತ್ತಾಯಿತು. ಸೊ ಒಂದು ತಿಳ್ಕೊಳ್ಳಿ, ನಾವು ಯಾವುದರದೇ ಮಾಸ್ ಕ್ಯಾಲ್ಕುಲೇಟ್ ಮಾಡಲಿ ಅಥವಾ ನೆಕ್ಸ್ಟ್ ಬರುವಂತಹ ಯಾವುದೇ ಟಾಪಿಕಲ್ಲಿ ಏನೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ರು ಫಸ್ಟ್ ಗೀವನ್ ಕಾಂಪೌಂಡಿನ ಅಥವಾ ಗೀವನ್ ಮಾಲಿಕ್ಯೂಲಿನ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಮಾಸ್? ಸಿಂಪಲ್. ಮ್ಯಾಮ್ ಎಷ್ಟು ಹೈಡ್ರೋಜನ್ ಇದೆ ನನ್ನ ಹತ್ರ? 2 ಹೈಡ್ರೋಜನ್ ಇದೆಯಾ? ಸೊ 2 ಹೈಡ್ರೋಜನ್ ಇದೆ. ಸೊ 2 × 1 ಹೈಡ್ರೋಜನ್ದು ಮಾಸ್ ಎಷ್ಟು?
1. ಸೊ ಟೋಟಲಿ 2 ಆಯಿತು. ಸೊ ಆಕ್ಸಿಜನ್ ಎಷ್ಟಿದೆ? ಆಕ್ಸಿಜನ್ ಒಂದಿದೆ. 1 ಆಕ್ಸಿಜನ್ದು ಮಾಸ್ ಎಷ್ಟು ಬರುತ್ತೆ ಮ್ಯಾಮ್? 16 ಬರುತ್ತೆ. ಯಾಕೆಂದರೆ ಅಟಾಮಿಕ್ ನಂಬರ್ ಬಂದು 8. ಸೊ 16 1s 16. ಸೊ 16 + 2 ಎಷ್ಟಾಯಿತು? 18. ಸೊ ಹಾಗಾದರೆ ಮಾಸ್ ಆಫ್ 1 ವಾಟರ್ ಮಾಲಿಕ್ಯೂಲ್ ಎಷ್ಟು? 18. ಸೊ ಫಾರ್ಮುಲಾ ಏನು ಕೊಟ್ಟಿದ್ದಾರೆ? ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಎನ್ ಹೈಡ್ರೋಜನ್, ಮಾಸನ್ನು ಹೈಡ್ರೋಜನ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ಹೌ ಮೆನಿ ನಂಬರ್ ಆಫ್ ಮೋಲ್ಸ್ ಆರ್ ದೇರ್? 2 moles ಇದೆಯಾ ಮ್ಯಾಮ್? ಇದೆ. ಓಕೆ, ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ವಾಟರ್ ಎಷ್ಟು? ಈ 2 ಹೈಡ್ರೋಜನ್ ಇರೋದು ವಾಟ್ರಲ್ಲಿ ಅಲ್ವಾ? ಸೊ ಹಾಗಾದರೆ ವಾಟರ್ ಮಾಸ್ ಎಷ್ಟು? 18 × 100. ಕರೆಕ್ಟಾ? ಸೊ ಏನು ಬರುತ್ತೆ ಇಲ್ಲಿ? ಡಿವೈಡ್ ಮಾಡಿದ್ರೆ 2 / 18 × 100 ಮಾಡಿದ್ರೆ ಯು ವಿಲ್ ಗೆಟ್ 11.11%. ಸಿಂಪಲ್ ಅಲ್ವಾ ಮ್ಯಾಮ್? ಹಾಗಾದರೆ ಆಕ್ಸಿಜನ್ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಖಂಡಿತ. ಹೀಗೇನೆ ಮಾಸ್ ಆಫ್ ಆಕ್ಸಿಜನ್ ಇಸ್ ಈಕ್ವಲ್ ಟು ಎಷ್ಟಿದೆ ಆಕ್ಸಿಜನ್ ಇಲ್ಲಿ? ಎಷ್ಟು ಕಾಣಿಸ್ತಾ ಇದೆ ನಿಮಗೆ ಆಕ್ಸಿಜನ್? ಒಂದೇ ಆಕ್ಸಿಜನ್ ಇದೆ ಮ್ಯಾಮ್. ಸೊ ಒಂದೇ ಆಕ್ಸಿಜನ್ ಇರೋದ್ರಿಂದ 16. ಕರೆಕ್ಟಾ? ಓಕೆ, ಒಂದು ಆಕ್ಸಿಜನ್ದು ಮಾಸ್ ಎಷ್ಟಾಗಿದೆ ಹಾಗಾದರೆ? 16 ಇದೆ ಮ್ಯಾಮ್. ಸೊ 16 ಹಾಕೊತೀನಿ ಇಲ್ಲಿ. 16 ಡಿವೈಡೆಡ್ ಬೈ ವಾಟರ್ದೆಷ್ಟು ಮಾಸು? ಏಕೆಂದರೆ ಟೋಟಲ್ ತೊಗೋಬೇಕಲ್ವಾ? 18. ಸೊ 16 ಡಿವೈಡೆಡ್ ಬೈ 18 ಎಷ್ಟಾಗುತ್ತೆ ಅವಾಗ? 16 ಡಿವೈಡೆಡ್ ಬೈ 18 ಎಷ್ಟಾಗುತ್ತೆ? ಸೊ 16 ಡಿವೈಡೆಡ್ ಬೈ 18 ಮಾಡಿದಾಗ ಇಂಟು 100 ಮಾಡ್ಕೋತೀವಿ. ಸೊ ಅವಾಗ 88.88 ಬರುತ್ತೆ ಮ್ಯಾಮ್. ಸೊ ಇನ್ನೊಂದು ಗಮನಿಸಿ, ನೀವು ಇದು ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು. ಹೇಗೆ ಚೆಕ್ ಮಾಡ್ತೀರಾ? ಸಿಂಪಲ್. ಏನು ನಿಮಗೆ ಇವೆರಡು ಸಿಕ್ಕಿದೆ ಅವೆರಡನ್ನು ಆ್ಯಡ್ ಮಾಡ್ಕೊಬೋದಾ? ಸೊ ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ ಇದು 100 ಬರಬೇಕಲ್ವಾ? ಸೊ 100 ಬಂದಿದೆ ಅಂತ ಹೇಳಿದ್ರೆ ದ ಪರ್ಸೆಂಟೇಜ್ ಇಸ್ ಪರ್ಫೆಕ್ಟ್. ಸೊ ಹಾಗಾದರೆ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಮಾಡೋಣ. ನಾನು ಇವಾಗ ಎಥನಾಲ್ ತೊಗೊಂಡಿದ್ದೀನಿ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಎಥನಾಲ್? ಸೊ ಎಥನಾಲ್ ಫಾರ್ಮುಲಾ ಬಂದು CH3 CH2OH. ಕರೆಕ್ಟ್ ಇದೆಯಾ? CH3 CH2OH. ಇದನ್ನು ಅಗ್ರಿಗೇಟ್ ಮಾಡಿ ಇಲ್ಲಿ ಬರೆದಿದ್ದೀವಿ ಅಷ್ಟೇ. ಸೊ ಯು ಕ್ಯಾನ್ ಅಗ್ರಿಗೇಟ್ ಇಟ್. C2 ಇದೆಯಾ? H ಎಷ್ಟಿದೆ? 3 + 2 5 5 + 1 6. H6. ಆಕ್ಸಿಜನ್ ಎಷ್ಟಿದೆ? ಒಂದಿದೆ. ಸೊ 1 ಬರ್ದೀನಿ. ಇದೇ ಫಾರ್ಮುಲಾನ ಇಲ್ಲಿ ಬರೆದಿದ್ದೀವಿ. ಓಕೆನಾ? ಸೊ ಇವಾಗ ಮ್ಯಾಮ್ ಕಾರ್ಬನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಕಾರ್ಬನ್ ಎಷ್ಟಿದೆ ಫಸ್ಟ್ ಬರ್ಕೋಬೇಕು. ವಿ ಹ್ಯಾವ್ 2 ಕಾರ್ಬನ್ ಇಂಟು ವಾಟ್ ಇಸ್ ದ ಮಾಸ್ ಆಫ್ 1 ಕಾರ್ಬನ್? 1 ಕಾರ್ಬನ್ ಮಾಸ್ ಬಂದು 12 ಆಯ್ತಾ? ಕರೆಕ್ಟಾ? 1 ಕಾರ್ಬನ್ ಮಾಸ್ ಬಂದು 12. ಸೊ 12 2s 24. ಮತ್ತೆ ಮ್ಯಾಮ್ ಹೈಡ್ರೋಜನ್ ಎಷ್ಟಿದೆ? 6 ಇದೆ. ಇಂಟು 1 ಹೈಡ್ರೋಜನ್ ಮಾಸು 1 ಇಸ್ ಈಕ್ವಲ್ ಎಷ್ಟಾಯಿತು? 6 1s 6. ನೆಕ್ಸ್ಟ್ ಆಕ್ಸಿಜನ್ ಇದೆ. ಎಷ್ಟು ಆಕ್ಸಿಜನ್ ಇದೆ? ಒಂದೇ ಆಕ್ಸಿಜನ್ ಇದೆ. ಇಂಟು ಒಂದು ಆಕ್ಸಿಜನ್ ಮಾಸ್ ಎಷ್ಟು? 16. ಸೊ 16. 24 + 6 + 16 ಎಷ್ಟಾಯಿತು? 6 + 6 12. 12 + 4 20 was 0. I'll put 16 ಅಲ್ಲ? 6 1 carry. So 2 + 1 3 + 1 4. So 46 is the mass of your ethanol. ಕರೆಕ್ಟಾ? ಮಾಸ್ ಆಫ್ ಎಥನಾಲ್ ಎಷ್ಟು? 46. ಸೊ ಗ್ರಾಮ್ ಪರ್ ಮೋಲ್ ಅಂತ ಯಾಕೆ ಬರಿತೀವಿ ಮ್ಯಾಮ್? 1 ಗ್ರಾಮಲ್ಲಿ ಇಷ್ಟು ಮೋಲ್ಸ್ ಇರುತ್ತೆ. ಓಕೆ, ಈಗ ಪರ್ಸೆಂಟೇಜ್ ಮಾಡಬೇಕು. ನಮಗೆ ಟೋಟಲ್ ಸಿಕ್ತು. ಇಂಡಿವಿಜುವಲ್ ಹೇಗೆ ಮಾಡ್ಕೋತೀವಿ? ಪರ್ಸೆಂಟೇಜ್ ಆಫ್ ಕಾರ್ಬನ್ ಇಸ್ ಈಕ್ವಲ್ ಟು ಎಷ್ಟು ಕಾರ್ಬನ್ ಇದೆ ಇಲ್ಲಿ ಮ್ಯಾಮ್? 2 ಕಾರ್ಬನ್ ಇದೆ ಮ್ಯಾಮ್. ಸೊ 24. 1 12 ಆದರೆ 2 24 ಆಗಲಿಲ್ಲ? 24 ಡಿವೈಡೆಡ್ ಬೈ 46. ಮ್ಯಾಮ್ ಹಾಗಾದರೆ ನನಗೆ 1 ಕಾರ್ಬನ್ನಿಗೆ ಬೇಕು ಅಂತ ಹೇಳಿದ್ರೆ ಯು ಶುಡ್ ಡಿವೈಡ್ ದ ಆನ್ಸರ್ ವಿತ್ 2. ಈಗ 24 ಡಿವೈಡೆಡ್ ಬೈ 46 ಇಂಟು 100 ಮಾಡಿದಾಗ ನಿಮಗೆ 52 ಬರುತ್ತೆ. ಡಿವೈಡೆಡ್ ಬೈ 2 ಮಾಡಿದಾಗ ಯು ವಿಲ್ ಗೆಟ್ ಫಾರ್ 1 ಕಾರ್ಬನ್ ಮಾಸ್ ಇಷ್ಟೇ ಇರುತ್ತೆ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಹ್ಯಾವ್ ಯು ಅಂಡರ್ಸ್ಟುಡ್? ಫೈನ್. ನೆಕ್ಸ್ಟ್ ಅದೇ ಥರ ಹೈಡ್ರೋಜನ್ ಕ್ಯಾಲ್ಕುಲೇಟ್ ಮಾಡೋಣ. ಹೈಡ್ರೋಜನ್ ಹೇಗೆ ಮ್ಯಾಮ್? ಹೈಡ್ರೋಜನ್
ಸೊ ಐ ಹ್ಯಾವ್ 6 ಹೈಡ್ರೋಜನ್ ಡಿವೈಡೆಡ್ ಬೈ 46 ಇಂಟು 100, ಸೊ 13 ಬರುತ್ತೆ, 13% ಇದೆ. ದೆನ್ ಹಾಗೆ ಆಕ್ಸಿಜನ್ 16 ಡಿವೈಡೆಡ್ ಬೈ 46 ಇಂಟು 100 ಇದೆ, ಸೊ ಐ ವಿಲ್ ಗೆಟ್ 34. ಸೊ ಈಗ ಈ ಮೂರೂ ಕಾಂಪೌಂಡ್ಗಳನ್ನು ನೀವು ಆ್ಯಡ್ ಮಾಡಿದ್ರೆ, ಈ ಮೂರು ಮಾಸ್ಗಳನ್ನು ನೀವು ಆ್ಯಡ್ ಮಾಡಿದ್ರೆ, ಓಕೆ, ಈ ಮೂರು ಮಾಸ್ಗಳನ್ನು ನೀವು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 100. ಸೊ ದಟ್ ಈಸ್ ವಾಟ್ ವಿ ಆರ್ ಕ್ಯಾಲ್ಕುಲೇಟಿಂಗ್. ಸೊ ಯು ಕ್ಯಾನ್ ಪಾಸ್ ದಿಸ್ ವಿಡಿಯೋ ಆ್ಯಂಡ್ ಯು ಕ್ಯಾನ್ ರೀಚೆಕ್. ಸೊ ಈಗ ನೀವು ಬೇರೆ ಕಾಂಪೌಂಡ್ಗಳಿಗೆ ಟ್ರೈ ಮಾಡ್ಬೋದು. ಸಿಂಪಲಾಗಿ ನೀವು ಬೇಕಾದರೆ ಮೆಥನಾಲಿಗೆ ಮಾಡಿ, CH3OH ಮೆಥನಾಲಿಗೆ ಮಾಡ್ತೀರಾ. ಸೊ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಏನು ಬರುತ್ತೆ ಅಂತ ನೋಡ್ತೀರಾ. ಓಕೆ, ಇದ್ರ ಮೇಲೆ ಒಂದು ಕ್ವೆಶನ್ ಕೇಳಿದ್ದಾರೆ CET ನೀಟಲ್ಲಿ. ಏನಂತ ಹೇಳಿದ್ರೆ ಡೈರೆಕ್ಟ್ ಕ್ವೆಶನ್ ಇದೆ, ಏನು ಕಾಂಪ್ಲಿಕೇಶನ್ ಏನಿಲ್ಲ. ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿ ಆಕ್ಸಿಜನ್ದು ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತು, ಫಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಮಾಸ್. ಯಾವುದೇ ಫಾರ್ಮುಲಾ ಕೊಡಲಿ, ಏನೇ ಕಾಂಪೌಂಡ್ ಕೊಡಲಿ, ಫಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಮಾಸ್ ಆಫ್ ದ ಕಾಂಪೌಂಡ್. ಸೊ ಕಾರ್ಬನ್ದು ಮಾಸ್ ಎಷ್ಟು ಬರುತ್ತೆ ನಿಮಗೆ ಇಲ್ಲಿ? 12 ಬರುತ್ತೆ. ಸೊ 12 ಪ್ಲಸ್ ಆಕ್ಸಿಜನ್ 2 ಇದೆ, ಸೊ 2 ಇಂಟು 16 ಆಗಿದೆ. ಸೊ 12 ಪ್ಲಸ್ 16 to 32, ಸೊ ವಿಲ್ ಗೆಟ್ 44 ಇಸ್ ಅ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಈಗ 44 ಮಾಸ್ ಬಂತು. ಸೊ ಒಂದು ಆಕ್ಸಿಜನ್ ಮಾಸ್ ಬಂದು 16 ಆಗುತ್ತೆ, ಬಟ್ ಇಲ್ಲಿ 2 ಆಕ್ಸಿಜನ್ ಇರೋದ್ರಿಂದ 32 ಡಿವೈಡೆಡ್ ಬೈ 44 ಇಂಟು 100 ಐ ವಿಲ್ ಗೆಟ್ 72%. ಅಂದರೆ ನಿಮ್ಮ 100 ಗ್ರಾಮಲ್ಲಿ 72 ಗ್ರಾಮ್ ಅಷ್ಟು ಆಕ್ಸಿಜನ್ನೇ ಇದೆ. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಏನಿದೆ ನೋಡೋಣ. ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಈ ಕಾಂಪೌಂಡಲ್ಲಿ ವಿಚ್ ಎಲಿಮೆಂಟ್ ಆಸ್ ಹೈಯೆಸ್ಟ್ ಪರ್ಸೆಂಟೇಜ್ ಇನ್ ಕಾಂಪೌಂಡ್. ಅಂದರೆ ಒಂದು ಕಾಂಪೌಂಡ್ ಯಾವ್ದಾದ್ರು ಕೊಟ್ಟಿರ್ತಾರೆ, ಆ ಕಾಂಪೌಂಡಲ್ಲಿ ಜಾಸ್ತಿ ಮಾಸನ್ನು ಅಟೈನ್ ಮಾಡುವಂತಹ ಎಲಿಮೆಂಟ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ನಾವು ಈಗ ಸಲ್ಫ್ಯೂರಿಕ್ ಆ್ಯಸಿಡ್ ಕೊಟ್ಟಿದ್ದಾರೆ. ಸೊ ಈಗ ವಿಡಿಯೋ ಪಾಸ್ ಮಾಡಿ ಸಲ್ಫ್ಯೂರಿಕ್ ಆ್ಯಸಿಡ್ದು ಮಾಸ್ ಎಷ್ಟು ಬರುತ್ತೆ ಅಂತ ನೋಡ್ತೀರಾ ನೀವು. ಓಕೆ, ಸೊ ಮಾಸ್ ನಾವು ಒಂದ್ಸಲ ಚೆಕ್ ಮಾಡೋಣ. ನಿಮಗೂ ಅದೇ ಬಂದಿದೆ ನೋಡ್ಕೊಳ್ಳಿ. ಸೊ ಹೈಡ್ರೋಜನ್ 2 ಇದೆ, ಸೊ ಐ ಕ್ಯಾನ್ ಡೂ 2 ಇಂಟು 1. ಸೊ ಸಲ್ಫರ್ 1 ಇದೆ, ಸೊ ಮಾಸ್ ಆಫ್ ಸಲ್ಫರ್ ಈಸ್ 32 ಇಂಟು 1. ಸೊ ಐ ಹ್ಯಾವ್ ಆಕ್ಸಿಜನ್ 4, ಸೊ 16 ಇಂಟು 4, ಕರೆಕ್ಟಾ? So 64 hydrogen 2 plus sulfur 32 plus 64. So if I add 8, 9, so 98 is a mass of sulfuric acid, correct? 98 is the mass of sulfuric acid. So ಈಗ ಪರ್ಸೆಂಟೇಜ್ ಮೂರನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ ಅವ್ರು ಕೇಳಿರೋದು ಹೈಯೆಸ್ಟ್ ಪರ್ಸೆಂಟೇಜ್ ಅಟೈನ್ ಮಾಡ್ತಾ ಇರುವಂತಹ ಎಲಿಮೆಂಟ್ ಯಾವುದು ಅಂತ. ಸೊ ಆಕ್ಸಿಜನ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಎಷ್ಟಿದೆ ಆಕ್ಸಿಜನ್ ಮ್ಯಾಮ್? 64 ಇದೆ. 64 ಡಿವೈಡೆಡ್ ಬೈ 98 ಇಂಟು 100 ಎಷ್ಟು ಬರುತ್ತೆ? 65% ಬರುತ್ತೆ. ಸೊ ಹಾಗೆ ಸಲ್ಫರ್ ಮಾಡೋಣ. ಸಲ್ಫರ್ 32 ಡಿವೈಡೆಡ್ ಬೈ 98 ಇಂಟು 100 ಎಷ್ಟು ಬರುತ್ತೆ? 32 ಬರುತ್ತೆ. ಸೊ ಮತ್ತೆ ಹೈಡ್ರೋಜನ್ ಮಾಡೋಣ. 64 ಡಿವೈಡೆಡ್ ಬೈ 98 ಇಂಟು 100 ಎಷ್ಟು ಬರುತ್ತೆ? 2.04. ಸೊ ಇದು 65 ಬಂದಿದೆ, 32 ಬಂದಿದೆ, 2 ಬಂದಿದೆ. ಸೊ ಹಾಗಾದರೆ ಹೈಯೆಸ್ಟ್ ಯಾವುದು? 65. ಸೊ ಆಕ್ಸಿಜನ್ ಇಸ್ ಅಟೈನಿಂಗ್ ಹೈಯೆಸ್ಟ್ ಮಾಸ್ ಇನ್ ಸಲ್ಫ್ಯೂರಿಕ್ ಆ್ಯಸಿಡ್. ಮ್ಯಾಮ್ ಅದು ನೋಡಿದ್ರೂ ಗೊತ್ತಾಗುತ್ತೆ ಅಲ್ವ ಮ್ಯಾಮ್? H2 ಇದೆ, S ಇದೆ, O4 ಇದೆ. ಸೊ ಹಾಗೆ ನೋಡೋದಾದರೆ O4 ಆದಮೇಲೆ ನೆಕ್ಸ್ಟ್ ಹೈಯೆಸ್ಟು ನಿಮ್ಮ ಪ್ರಕಾರ ಹೈಡ್ರೋಜನ್ ಬರಬೇಕಿತ್ತು, ಕರೆಕ್ಟಾ? ಏಕೆಂದರೆ ಆಕ್ಸಿಜನ್ 4 ಇದೆ, ಹೈಡ್ರೋಜನ್ 2 ಇದೆ ಅಲ್ವಾ, ಆಮೇಲೆ ತಾನೇ ಸಲ್ಫರ್ 1 ಇರೋದು. ಆದರೆ ಮಾಸ್ ಹಂಗಾಗಿದೆಯಾ ನೋಡಿ. ಆಫ್ಟರ್ ಆಕ್ಸಿಜನ್ ದ ನೆಕ್ಸ್ಟ್ ಹೈಯೆಸ್ಟ್ ಪಾಯಿಂಟ್ ಇಸ್ ಗೋಯಿಂಗ್ ಟು ಸಲ್ಫರ್. ಸೊ ಹಾಗಾಗಿ ನಾವು ಅದರ ನಂಬರ್ ಮೇಲೆ, ನಂಬರ್ ಆಫ್ ಮೋಲ್ಸ್ಗಳ ಮೇಲೆ ನಾವು ಇದನ್ನು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಗಲ್ಲ. ಸೊ ಈಸ್ ದಟ್ ಕ್ಲಿಯರ್? ನೋ ಡೌಟ್, ರೈಟ್? ಓಕೆ, ನೆಕ್ಸ್ಟ್. ಸೊ ಈಗ ನಾನು ಇದುವರೆಗೂ ಹೇಳಿದೆ ಅಲ್ವಾ, ಎಂಪರಿಕಲ್ ಫಾರ್ಮುಲಾಗೆ ಹೆಲ್ಪ್ ಆಗುತ್ತೆ ಅಂತ ಫಸ್ಟ್ ಸ್ಲೈಡಲ್ಲಿ ಹೇಳಿದೆ. ಏನಾಗುತ್ತೆ ಎಂಪರಿಕಲ್ ಫಾರ್ಮುಲಾ ಅಂತ ಹೇಳಿದ್ರೆ? ಎಂಪರಿಕಲ್ ಫಾರ್ಮುಲಾ ಅಂತ ಹೇಳಿದ್ರೆ ಸಿಂಪಲ್. ಯಾವುದಾದ್ರೂ ಒಂದು ಕಾಂಪೌಂಡ್ ನಾನು ತಗೋತೀನಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಈಗ 1 ಸೆಕೆಂಡ್ ಪ್ರೀವಿಯಸ್ ಕಾಂಪೌಂಡ್ ಯಾವ್ದು ತೊಗೊಂಡಿದ್ವಿ ಅದನ್ನೇ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇದು ಆಗಲ್ಲ ಅನಿಸುತ್ತೆ. ಓಕೆ, ಲೆಟ್ ಮಿ ಟ್ರೈ. ಈಗ ನನ್ನ ಹತ್ರ ಒಂದು ಗ್ಲೂಕೋಸ್ ಇದೆ ಅಂತ ಅನ್ಕೊಳ್ಳೋಣ. C6
H12O6. ಇದು ಗ್ಲೂಕೋಸ್. ಇದು ಗ್ಲೂಕೋಸ್ದು ಫಾರ್ಮುಲಾ, ಕರೆಕ್ಟಾ? ಸೊ ಈಗ ಇಲ್ಲಿ ನೀವು ಗಮನಿಸೋದಾದ್ರೆ 6 ಇದೆ, 12 ಇದೆ, ಮತ್ತೆ 6 ಇದೆ. ಈ ಮೂರು ನಂಬರನ್ನ ಯಾವ್ದಾದ್ರು ಒಂದು ಸಿಂಪಲ್ ನಂಬರಿಂದ ನೀವು ಡಿವೈಡ್ ಮಾಡಬಹುದಾ? ಮ್ಯಾಮ್ ಯಾಕೆ ಡಿವೈಡ್ ಮಾಡಬೇಕು? ಮಾಡಿ ಹೇಳ್ತೀನಿ. ಎಸ್ ಮ್ಯಾಮ್, ಮಾಡ್ಬೋದು. ದಿಸ್ ಆಲ್ 3 ಕ್ಯಾನ್ ಡಿವೈಡ್ ವಿತ್ 6. ಸೊ ಮಾಡಿದ್ಮೇಲೆ ನಿಮ್ಗೆ ಆನ್ಸರ್ ಬರುತ್ತೆ. 6 ಡಿವೈಡ್ ಬೈ 6 1 ಬರುತ್ತಾ? ಸೊ ಸಿ ಅಂತ ಹಾಕೊಳ್ಳ. 12 ಡಿವೈಡ್ ಬೈ 6 2 ಬರುತ್ತಾ? ಸೊ H2 ಅಂತ ಹಾಕೊಳ್ಳ. ಅಗೇನ್ ಆಕ್ಸಿಜನ್ಗೆ 6 ಡಿವೈಡ್ ಬೈ 6 1 ಬರುತ್ತಾ? ಹಿಂಗೆ ಹಾಕೊಳ್ಳ. ಸೊ CH2O. ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಂಪಿರಿಕಲ್ ಫಾರ್ಮುಲಾ. ಅಂದರೆ ಯಾವುದೇ ಮಾಲಿಕ್ಯುಲರ್ ಫಾರ್ಮುಲಾದ ಸಿಂಪಲ್ ಹೋಲ್ ನಂಬರ್ ರೇಷಿಯೋನ ನಾವು ಎಂಪಿರಿಕಲ್ ಫಾರ್ಮುಲಾ ಅಂತ ಕರಿತೀವಿ ಮ್ಯಾಮ್. ಅಂದರೆ ಅಲ್ಲಿರುವಂತಹ ಪ್ರತಿ ಎಲಿಮೆಂಟು ಯಾವುದಾದ್ರೂ ಒಂದು ಕಾಮನ್ ನಂಬರಿಂದ ಮಾತ್ರ ಡಿವೈಡ್ ಆಗಬೇಕು ಮ್ಯಾಮ್. ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ತಗೊಳ್ಳಿ, H2SO4 ಸಲ್ಫ್ಯೂರಿಕ್ ಆಸಿಡ್ ನಾವು ಲಾಸ್ಟ್ ತಾನೇ ಮಾಡಿದ್ವಿ ಮ್ಯಾಮ್. ಇವಾಗ 2 ಮತ್ತು 4 ಡಿವೈಡ್ ಆಗ್ತಾ ಇದೆ, 2 ಇಂದ ಡಿವೈಡ್ ಆಗುತ್ತೆ, ಬಟ್ ಸಲ್ಫರ್ ಆಗ್ತಾ ಇಲ್ಲ. ಅದನ್ನು ಬಿಟ್ಟು ಇವೆರಡನ್ನು ನಾವು ಡಿವೈಡ್ ಮಾಡಿ ಎಂಪಿರಿಕಲ್ ಫಾರ್ಮುಲಾ ಮಾಡ್ಬೋದಾ? ಇಲ್ಲ, ಮಾಡೋಕ್ಕಾಗಲ್ಲ. ಆ ಕಾಂಪೌಂಡಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ಗಳೂ ಡಿವೈಡ್ ಆಗಬೇಕು. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ನಾವೇನಂತ ಕರಿತೀವಿ? ಎಂಪಿರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಇಟ್ಸ್ ಅ ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಆಫ್ ಯೋರ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಹಾಗಾದ್ರೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಮಗೆ ಮಾಸ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಮಾಸ್ ಪರ್ಸೆಂಟೇಜ್ ಅಂದ್ರೆ ನಿಮಗೆ ಗೊತ್ತು. ಸೊ ಇವಾಗ ಅವ್ರು ಮೀಥೇನ್ ಕೊಟ್ಟಿದ್ದಾರೆ CH4. ಸೊ 1 ಕಾರ್ಬನ್ ಇದೆ, 1 ಕಾರ್ಬನ್ದು ಮಾಸ್ 12 ಆಗುತ್ತೆ. ಸೊ 4 ಹೈಡ್ರೋಜನ್ ಇದೆ. ಸೊ 1 × 4 4. ಸೊ ಮಾಸ್ ಆಫ್ ಮೀಥೇನ್, ಇದು ಮೀಥೇನ್ ಅಲ್ವಾ? CH4 ಅಂತ ಹೇಳಿದ್ರೆ ಮೀಥೇನ್. ಸೊ ಮೀಥೇನ್ ಬಂದು 16. ಸೊ ಹಾಗಾದ್ರೆ ಹೈಡ್ರೋಜನ್ ಎಷ್ಟಿದೆ, ಕಾರ್ಬನ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಸಿಂಪಲ್, ಹೈಡ್ರೋಜನ್ ಬೇಕಂದ್ರೆ ಮ್ಯಾಮ್ 4 ಡಿವೈಡೆಡ್ ಬೈ 16 ಅಂತ ಹಾಕೊಳ್ಳಿ ಮ್ಯಾಮ್. ಸೊ 4 ಡಿವೈಡ್ ಬೈ 16 ಇಂಟು 100 ಇಫ್ ಯು ಡೂ ಯು ವಿಲ್ ಗೆಟ್ 25. ಸೊ 100 ಗ್ರಾಮಲ್ಲಿ 25 ಗ್ರಾಮ್ ಅಷ್ಟು ಹೈಡ್ರೋಜನ್ ಇದೆ. ಓಕೆ, ಹೌ ಟು ಕ್ಯಾಲ್ಕುಲೇಟ್ ಕಾರ್ಬನ್? ಸಿಂಪಲ್ ಮ್ಯಾಮ್, ಕಾರ್ಬನ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಮಾಸ್ ಆಫ್ ಕಾರ್ಬನ್? 12 ಡಿವೈಡೆಡ್ ಬೈ 16 ಇಂಟು 100. ಸೊ 12 ಡಿವೈಡೆಡ್ ಬೈ 16 ಮಾಡಿದಾಗ ಏನು ಬರುತ್ತೆ? ದಟ್ ಯು ನೀಡ್ ಟು ಮಲ್ಟಿಪ್ಲೈ ವಿತ್ 100. ಎಷ್ಟು ಬರುತ್ತೆ ನೋಡಿ, ವಿಡಿಯೋ ಪಾಸ್ ಮಾಡಿ ನೋಡಿ ಬೇಗ ಬೇಗ. ವೆರಿ ಗುಡ್, 75 ವಿಲ್ ಗೆಟ್. ಹಾಗಾದ್ರೆ ಮ್ಯಾಮ್ ಇದನ್ನ ಹಾಗೇನೂ ಮಾಡ್ಬೋದಲ್ವಾ ಮ್ಯಾಮ್? ಖಂಡಿತ ಮಾಡ್ಬೋದು. ಇಲ್ಲ 100 ಇತ್ತಲ್ವಾ, 100 - 25 ಮಾಡಿ ಎಷ್ಟು ಬರುತ್ತೆ? 75. ದಟ್ ಇಸ್ ಅ ಮಾಸ್ ಆಫ್ ಕಾರ್ಬನ್. ಸೊ ಹಾಗಾದ್ರೆ ಈ ಎಲಿಮೆಂಟ್ ಅಲ್ಲಿ, ಅಂದ್ರೆ ಈ ಕಾಂಪೌಂಡ್ ಅಲ್ಲಿ ಹೈಯೆಸ್ಟ್ ಮಾಸ್ ಅನ್ನು ಅಟೈನ್ ಮಾಡೋ ಎಲಿಮೆಂಟ್ ಯಾವುದು ಮ್ಯಾಮ್? ಕಾರ್ಬನ್ ಮ್ಯಾಮ್, ಯಾಕೆಂದ್ರೆ 75% ಇದೆ. ಕರೆಕ್ಟ್. ಸೊ ಇದಿಷ್ಟು ಕ್ಲಿಯರ್ ಆಯ್ತಲ್ಲ? ಸೊ ನೆಕ್ಸ್ಟ್, ಸೊ ಏನೇನು ನೋಡಿದ್ವಿ ನಾವು ಇದುವರೆಗೂ? ವಾಟರ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದರಲ್ಲಿ ಕಾರ್ಬನ್ ಇಲ್ಲ. ಸೊ ವಿ ಆರ್ ಲಿವಿಂಗ್ ದ ಕಾರ್ಬನ್ ಬಾಕ್ಸ್. ಸೊ ಹೈಡ್ರೋಜನ್ ಎಷ್ಟಿದೆ? 11 ಪಾಯಿಂಟ್ ಬಂತು, 88 ಬಂತು. ಸೊ ಇಫ್ ಯು ಟೋಟಲ್ ದಿಸ್ ಯು ವಿಲ್ ಗೆಟ್ 100%. ಸೊ ಅದಾದಮೇಲೆ ಎಥನಾಲ್ ಮಾಡಿದ್ವಿ. 52% ಆಫ್ ಕಾರ್ಬನ್, 13% ಆಫ್ ಹೈಡ್ರೋಜನ್, 34% ಆಫ್ ಆಕ್ಸಿಜನ್. ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ 27% ಆಫ್ ಕಾರ್ಬನ್, ದರ್ ಇಸ್ ನೋ ಹೈಡ್ರೋಜನ್, ಅಂಡ್ ಆಕ್ಸಿಜನ್ ಇಸ್ 72%. ಸೊ ಹೈಯೆಸ್ಟ್ ಪರ್ಸೆಂಟ್ ಅಟೈನ್ ಮಾಡ್ತಾ ಇರೋದು ಆಕ್ಸಿಜನ್. ಸೊ ಮೀಥೇನ್ ಅಲ್ಲಿ 75 ಕಾರ್ಬನ್, 25 ಹೈಡ್ರೋಜನ್. ಸಿಂಪಲ್. ಸೊ ಇವಾಗ ಯಾವ್ದಾದ್ರು ಒಂದು ಕ್ವಶನ್ ಕೇಳಿದಾಗ ಮಾಸ್ ಯೂಶುವಲಿ ಅವರೇ ಕೊಡ್ತಾರೆ. ಮಾಸ್ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ದ ಸ್ಟ್ಯಾಂಡರ್ಡ್ ಮಾಸ್ ಆಫ್ ದ ಈಚ್ ಆಫ್ ದ ಎಲಿಮೆಂಟ್. ಲೈಕ್ ಹೈಡ್ರೋಜನ್ 1, ಕಾರ್ಬನ್ 12, ನೈಟ್ರೋಜನ್ 14, ಆಕ್ಸಿಜನ್ 16, ಸೋಡಿಯಂ 23, ಕ್ಲೋರಿನ್ 35.5. ಇದನ್ನ ಎಂಪಿರಿಕಲ್ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಷನ್ ಮಾಡುವಾಗ ಅದಕ್ಕೂ ಮುಂಚೆ ಮಾಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದೆ ಅಲ್ವಾ? ಸೊ ಆ ಮಾಸ್ ಕ್ಯಾಲ್ಕುಲೇಷನ್ಗೆ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ಬನ್ನಿ, ಲೆಟ್ ಅಸ್ ಗೋ ವಿತ್ ನ್ಯೂಮರಿಕಲ್ಸ್. ಸೊ ಈಗ ನಾನು ಡೆಫಿನೇಷನ್ ಅಲ್ಲಿ ಹೇಳಿದೆ, ಅದನ್ನ ಸಿಂಪಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಎಂಪಿರಿಕಲ್ ಫಾರ್ಮುಲಾ ಅಂತ ಹೇಳಿದ್ರು, ಇಟ್ಸ್ ಅ ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಆಫ್ ದ ಆಟಮ್ ಆಫ್ ಎನ್ ಕಾಂಪೌಂಡ್. ಸೊ ಈಗ ಹೇಳಿದ್ನಲ್ಲ, ಯಾವುದೋ ಒಂದು ಕಾಂಪೌಂಡ್ ಇರುತ್ತೆ ಅಂತ ಅನ್ಕೊಂಡು, ಇಲ್ಲೊಂದು ಬೆನ್ಸಿನ್ ಕೊಟ್ಟಿದ್ದಾರೆ C6H6 ಅಂತ. ಸೊ ಎರಡೂ ನಂಬರಿಂದ ಡಿವೈಡ್ ಮಾಡ್ಬೋದಲ್ವಾ? ಯಾವ ನಂಬರಿಂದ ಡಿವೈಡ್ ಮಾಡ್ಬೋದು? ಎಸ್, 6 ಇಂದ ಡಿವೈಡ್ ಮಾಡ್ಬೋದು. ಸೊ 6 ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಮ್ಯಾಮ್? CH ಆಗುತ್ತೆ.
ಮ್ಯಾಮ್ ಆದರೆ ಅದು ಬೆನ್ಸಿನ್ ಆಗಲ್ವಲ್ಲ, ಬೆನ್ಸಿನ್ ಆಗಲ್ಲ. ಇಟ್ ಈಸ್ ಗೋಯಿಂಗ್ ಟು ರೆಪ್ರೆಸೆಂಟ್ ಯುವರ್ ಬೆನ್ಸಿನ್ ವಿತ್ ದ ಸಿಂಪಲ್ ನಂಬರ್. ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಂಪಿರಿಕಲ್ ಫಾರ್ಮುಲಾ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೇನು? ಎಕ್ಸಾಕ್ಟ್ ನಂಬರ್ ಆಫ್ ಆಟಮ್ಸ್ ಇರಬೇಕು, ಆ್ಯಕ್ಚುಯಲ್ ನಂಬರ್ ಆಫ್ ಆಟಮ್ಸ್ ಇರಬೇಕು, ಎಷ್ಟಿದೆಯೋ ಅಷ್ಟೇ ತಗೋಬೇಕು. C6 ಅಂದರೆ C6 ಬರೀಬೇಕು. ದಟ್ ಎಕ್ಸಾಕ್ಟ್ ನಂಬರ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಮಾಲಿಕ್ಯುಲರ್ ಫಾರ್ಮುಲಾ. ಹಾಗಾದರೆ ಸಿಂಪಲ್ ನಂಬರ್ನ ನಾವೇನಂತ ಕರಿತೀವಿ? ಎಂಪಿರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಈಗ ವಾಟರ್ಗೆ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಯಾಕೆ? ನಮ್ಗೆ ಎರಡೂ ನಂಬರ್ನ ಡಿವೈಡ್ ಮಾಡೋಕ್ಕಾಗಲ್ಲ. ದೇರ್ ಇಸ್ ನೋ ಕಾಮನ್ ನಂಬರ್. ವೆರಿ ಗುಡ್. ಸೊ ಆ ಥರ ಎಲಿಮೆಂಟ್ಗಳಿಗೆ ಎಂಪಿರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಎರಡೂ ಒಂದೇ ಆಗಿರುತ್ತೆ, ಡಿವೈಡ್ ಮಾಡೋಕ್ಕಾಗದೆ ಇದ್ದರೆ. ಓಕೆನಾ? ಓಕೆ, ನೆಕ್ಸ್ಟ್. The statement highlights that some compound, the simple ratio of atom is the same as actual number of atom in the molecules. For other compounds, the actual number of atom in a molecules in a whole number is a multiple of simple ratio. ಅರ್ಥ ಆಯ್ತಾ? ಇಟ್ಸ್ ಎ ಮಲ್ಟಿಪಲ್ ಆಫ್ ಸಿಂಪಲ್ ರೇಷಿಯೋನ ನಾವೇನಂತ ಕರಿತೀವಿ? ಮಾಲಿಕ್ಯುಲರ್ ಅಂತ ಕರಿತೀವಿ. ಅಂದರೆ ಡಿವೈಡ್ ಮಾಡಿರ್ತೀವಲ್ವ, ಅದ್ರ ಉಲ್ಟಾ ಮಲ್ಟಿಪ್ಲಿಕೇಶನ್ ಅಲ್ವಾ. ಹಾಗಾಗಿ ಸಿಂಪಲ್ ನಂಬರ್ ಬಂದರೆ ಅದು ಎಂಪಿರಿಕಲ್ ಆಗುತ್ತೆ. ದ ಒರಿಜಿನಲ್ ಆರ್ ಎಕ್ಸಾಕ್ಟ್ ನಂಬರ್ ಬಂದರೆ ಅದು ಮಾಲಿಕ್ಯುಲರ್ ಆಗುತ್ತೆ. ಯಾವ ಮಾಸಿಗೆ ಅಥವಾ ಯಾವ ಒಂದು ಕಾಂಪೌಂಡ್, ಯಾವ ಫಾರ್ಮುಲಾಗೆ ನಾವು ಡಿವೈಡ್ ಮಾಡೋಕ್ಕಾಗಲ್ಲ, ಆ ಕಾಂಪೌಂಡ್ಗಳಿಗೆ ರೇಷಿಯೋ ಅಂದರೆ ನಿಮ್ಮ ಎಂಪಿರಿಕಲ್ ಮತ್ತು ಮಾಲಿಕ್ಯುಲರ್ ಎರಡೂ ಕೂಡ ಸೇಮೇ ಇರುತ್ತೆ. ಓಕೆನಾ? ನೆಕ್ಸ್ಟ್. ಸೊ ಹಾಗಾದರೆ ಇವೆರಡಕ್ಕೂ ಇರುವಂತಹ ರಿಲೇಷನ್ ಏನು? ಒಂದರಿಂದ ಇನ್ನೊಂದನ್ನು ಕನ್ವರ್ಟ್ ಮಾಡಬಹುದಾ? ಹೇಗೆ ಕನ್ವರ್ಟ್ ಮಾಡ್ಬೋದು ಅಂತ ನೋಡೋಣ ಇವಾಗ. ಸೊ ಈಗ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಹೇಳಿದ್ರೆ ಯಾವುದೋ ಒಂದು ನಂಬರಿಂದ ನಾವು ಡಿವೈಡ್ ಮಾಡಿದ್ರೆ ಮಾಲಿಕ್ಯುಲರ್ ಫಾರ್ಮುಲಾನ ನಿಮಗೆ ಎಂಪಿರಿಕಲ್ ಸಿಗುತ್ತೆ ಅಂತ ಹೇಳಿದೆ. ಸೊ ಹಾಗಾದರೆ ಕೆನ್ ಐ ರೈಟ್ ಇಟ್ಸ್ ಎ ಮಲ್ಟಿಪಲ್ ಫಾರ್ ಯುವರ್ ಎಂಪಿರಿಕಲ್ ಫಾರ್ಮುಲಾ? ಮಾಲಿಕ್ಯುಲರ್ ಫಾರ್ಮುಲಾ ಬೇಕು ಅಂದರೆ ಅದೇ ನಂಬರ್ನ ನೀವು ಎಂಪಿರಿಕಲ್ ಫಾರ್ಮುಲಾಗೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಸಿಗುತ್ತೆ ಅಂತ ಹೇಳ್ಬೋದಲ್ವಾ? ಹಾಗಾದರೆ ಈ ನಂಬರ್ ಯಾವುದು ಮ್ಯಾಮ್? That is what we are going to call it as number of moles. ಅದನ್ನೇ ನಂಬರ್ ಆಫ್ ಮೋಲ್ಸ್ ಅಂತ ಕರೆಯೋದು. ಎಷ್ಟು ಮೋಲ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆ ಆನ್ಸರ್ ಸಿಗುತ್ತೋ ದಟ್ ನಂಬರ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ನಂಬರ್ ಆಫ್ ಮೋಲ್ಸ್. ಸೊ ಈ ನಂಬರ್ ಆಫ್ ಮೋಲ್ಸ್ ಒಂದಿದ್ರೆ ಸಾಕು, ಯು ಕ್ಯಾನ್ ಕಂಬೈನ್ ದಟ್, ಯು ಕ್ಯಾನ್ ಮಲ್ಟಿಪ್ಲೈ ದಟ್ ವಿತ್ ಎಂಪಿರಿಕಲ್ ಫಾರ್ಮುಲಾ ಟು ಗೆಟ್ ಎ ಮಾಲಿಕ್ಯುಲರ್ ಫಾರ್ಮುಲಾ, ಆರ್ ಯು ಕ್ಯಾನ್ ಡಿವೈಡ್ that number with molecular formula to get a empirical formula. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ಜಸ್ಟ್ ಫಾರ್ಮುಲಾ ಇಂಟರ್ಚೇಂಜ್ ಮಾಡಿದ್ವಿ. ಹಾಗಾದರೆ ಆ ಎನ್ ನಂಬರು ಏನಾಗಿರುತ್ತೆ ಮ್ಯಾಮ್? ಇಟ್ ಆಲ್ವೇಸ್ ಬಿ ಎ ಹೋಲ್ ನಂಬರ್. ಅದು ಹೋಲ್ ನಂಬರ್ ಮಾತ್ರ ಆಗಿರಬೇಕು. ಅರ್ಥ ಆಗ್ತಿದೆಯಾ? ಈ ಎರಡೂ ಫಾರ್ಮುಲಾಗಳು ಜಸ್ಟ್ ಇಂಟರ್ಚೇಂಜ್ ಮಾಡಿದ್ದೀವಿ ಅಷ್ಟೇ. ಸೊ ಹೇಗೆ ಮಾಡ್ತೀವಿ? ಫೈಂಡ್ ಔಟ್ ಎಂಪಿರಿಕಲ್ ಫಾರ್ಮುಲಾ, ಕ್ಯಾಲ್ಕುಲೇಟ್ ಎಂಪಿರಿಕಲ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಅದಾದಮೇಲೆ ಡಿವೈಡ್ ಮಾಡಿದ್ರೆ ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಸಿಗುತ್ತೆ. ದಿಸ್ ಎನ್ ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ಮೋಲ್ಸ್. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡು ಮಾಡೋಣ. ಸೊ ಇವಾಗ ನಾನು ಬೆನ್ಸಿನ್ ತೊಗೊಂಡಿದ್ದೆ ಅಲ್ಲ, ಬೆನ್ಸಿನ್. ಸೊ ಬೆನ್ಸಿನ್ ಫಸ್ಟ್ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಎವರ್ ದ ಪ್ರಾಬ್ಲಮ್, ವಾಟ್ ಎವರ್ ದ ಥಿಂಗ್, ಯು ಶುಡ್ ಫಸ್ಟ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮಾಸ್. ಸೊ ಮಾಸ್ ಎಷ್ಟು ಬರುತ್ತೆ ಮ್ಯಾಮ್? C6 ಇದೆ ಮ್ಯಾಮ್, H ಕೂಡ 6 ಇದೆ. ಸೊ ದಿಸ್ ಇಸ್ ಬೆನ್ಸಿನ್, ಕರೆಕ್ಟಾ? ಸೊ ಈಗ ಈ ಬೆನ್ಸಿನ್ ನನಗೆ ಗೊತ್ತಿಲ್ಲ. ದೇ ಹ್ಯಾವ್ ಗಿವನ್ ಒನ್ ಥಿಂಗ್ ದಟ್ ದ ಎಂಪಿರಿಕಲ್ ಫಾರ್ಮುಲಾ ಆಫ್ ಎ ಕಾಂಪೌಂಡ್ ಇಸ್ CH. ಸೊ ಹಾಗಾದರೆ ಈಗ ಕೊಟ್ಟಿರುವಂತಹ CHಗೆ ನಾವು ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಮ್ಯಾಮ್ ಕಾರ್ಬನ್ 12 ಪ್ಲಸ್ ಹೈಡ್ರೋಜನ್ 1, ಟೋಟಲಿ ಇಟ್ ಶುಡ್ ಬಿ 13 ಗ್ರಾಮ್ ಪರ್ ಮೋಲ್ ಆಯಿತು. ಓಕೆ, ಸೊ ಯಾವಾಗ ಅವರು ಫಾರ್ಮುಲಾ ಕೊಡ್ತಾರೆ ಆವಾಗ ಅವರು ಮಾಸ್ ಆಫ್ ಎ ಕಾಂಪೌಂಡ್ ಕೊಡಲೇಬೇಕು, ಮಾಲಿಕ್ಯುಲರ್ ಮಾಸ್ ಆಫ್ ಎ ಕಾಂಪೌಂಡ್ ಕೊಡಲೇಬೇಕು. ಸೊ ದೇ ಗೇವ್ ಇಟ್ಸ್ 78. ಓಕೆ, ಫೈನ್. ಸೊ ಹಾಗಾದರೆ ಏನು ಬರುತ್ತೆ ಇವಾಗ ಮ್ಯಾಮ್? ಸಿಂಪಲ್ ಮ್ಯಾಮ್, ಎನ್ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ ನಾನೀಗ. ಸೊ ಎನ್ ಅಂದ್ರೇನು? ವಾಟ್ ಇಸ್ ದ ಮಾಸ್ ದೇ ಹ್ಯಾವ್ ಗಿವನ್? ಇಟ್ ಇಸ್ 78. ಮಾಸ್ ಆಫ್ ಎ ಕಾಂಪೌಂಡ್ ಇಸ್ 78 ಡಿವೈಡೆಡ್ ಬೈ ದ ಮಾಸ್ ಆಫ್ ಎಂಪಿರಿಕಲ್ ಫಾರ್ಮುಲಾ, ಇಟ್ ಇಸ್ 13. ಸೊ ಫಾರ್ಮುಲಾ ಬಂತ ನೋಡಿ, ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಮಾಸ್. ಸೊ 78 ಡಿವೈಡೆಡ್ ಬೈ 13 ಎಷ್ಟಾಗುತ್ತೆ? 6. ಮ್ಯಾಮ್ ಹಾಗಾದರೆ n ಈಸ್ ಈಕ್ವಲ್ ಟು 6. ಸೊ
ಈಗ ಮತ್ತೆ ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎನ್ ಇಂಟು ಎಂಪರಿಕಲ್ ಫಾರ್ಮುಲಾ. ಸೊ ಎನ್ ಎಷ್ಟು ಬಂದಿದೆ 6 ಇಂಟು ಸಿ ಹೆಚ್. ಸೊ ಎರಡಕ್ಕೂ ಮಲ್ಟಿಪ್ಲೈ ಮಾಡಿ C6H6 ಸಿಗ್ತಾ ನಮಗೆ ಆನ್ಸರ್. ಬಂತಾ ಬೆನ್ಸಿನ್? ಎಸ್, ದಿಸ್ ಇಸ್ ವಾಟ್ ಈಸಿ ಮೆಥಡ್. ತುಂಬ ಈಸಿ ಮೆಥಡ್. ಒಂದು ಚಿಕ್ಕ ಮಲ್ಟಿಪ್ಲಿಕೇಶನ್ ಡಿವಿಷನ್ ಬಂದ್ಬಿಟ್ರೆ ಪ್ರಾಬ್ಲಮ್ ಬಂದ್ಬಿಡುತ್ತೆ. ದಿಸ್ ಇಸ್ ವೆರಿ ವೆಯ್ಟೇಜ್ ಮಾರ್ಕ್ಸ್. ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಚೆಕ್ ಮಾಡೋಣ. ಸೊ ಇವಾಗ ಎ ಕಾಂಪೌಂಡ್ ಕಂಟೈನಿಂಗ್ 40% ಆಫ್ ಕಾರ್ಬನ್, 6.67% of hydrogen, 53.33% of oxygen, find its empirical formula. ಇಲ್ಲಿ ಪರ್ಸೆಂಟೇಜ್ನೇ ಅವ್ರು ಕೊಟ್ಬಿಟ್ಟಿದ್ದಾರೆ. ನಾವೇನು ಮಾಡಬೇಕು, ಹಾಗಾದರೆ ಅದರ ಫಾರ್ಮುಲಾವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಇಸ್ ಸಿಂಪಲ್ ಪ್ರಾಬ್ಲಮ್, ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್. ನೀವೇನು ಮಾಡಬೇಕು ಫಸ್ಟು ಅಂತ ಹೇಳಿದ್ರೆ, ಇದು ಗೊತ್ತಾಗಬೇಕು ಅಂತ ಹೇಳಿದ್ರೆ, ಫಸ್ಟ್ ಯು ನೀಡ್ ಟು ರೈಟ್ ವಾಟ್ ಆರ್ ದ ಎಲಿಮೆಂಟ್ಸ್ ದೇ ಹ್ಯಾವ್ ಗಿವನ್. ಒಂದು ಚಾರ್ಟ್ ರೀತಿ ನಾನು ಹೇಳ್ಕೊಡ್ತೀನಿ, ಸಿಂಪಲಾಗಿ ಕಲ್ತ್ಕೋಬೋದು. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಓಕೆನಾ? ಫೈನ್. ಇದರ ಒರಿಜಿನಲ್ ಎಷ್ಟಿದೆ? ಮಾಸ್ ಆಫ್ ಕಾರ್ಬನ್ 12 ಇದೆ ಮ್ಯಾಮ್, ಮಾಸ್ ಆಫ್ ಹೈಡ್ರೋಜನ್ 1 ಇದೆ ಮ್ಯಾಮ್, ಮಾಸ್ ಆಫ್ ಆಕ್ಸಿಜನ್ 16 ಇದೆ ಮ್ಯಾಮ್. ಓಕೆ ಫೈನ್. ನೆಕ್ಸ್ಟ್, ಯಾವ ಮಾಸನ್ನು ಅವ್ರು ಕೊಟ್ಟಿದ್ದಾರೆ? ವಾಟ್ ದೇ ಹ್ಯಾವ್ ಗಿವನ್ ದ ಮಾಸ್? ಮ್ಯಾಮ್ ಕಾರ್ಬನ್ 40 ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಇದೆ ಅಲ್ವಾ, ಯು ಕ್ಯಾನ್ ಕನ್ವರ್ಟ್ ಇಂಟು ಮಾಸ್. ಗ್ರಾಮ್ಸ್ ತಗೊಳ್ಳಿ. 40, ಇದು 6.67 ಇದೆ ಮ್ಯಾಮ್. ಓಕೆ, ಇದು 53.33 ಕೊಟ್ಟಿದ್ದಾರೆ ಮ್ಯಾಮ್. ಓಕೆ ಫೈನ್. ಈಗ ಈ 3 ಬಾಕ್ಸ್ ಆಯ್ತಲ್ವಾ. ನೆಕ್ಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಮ್ಯಾಮ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡೋದು? ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಗಿವನ್ ಡಿವೈಡೆಡ್ ಬೈ ಒರಿಜಿನಲ್. ಅಂದರೆ ದಿಸ್ ರೋ ಡಿವೈಡ್ ವಿತ್ ದಿಸ್ ರೋ, ಡಿವೈಡ್ ರೋ 1 ವಿತ್ 2, ಅಂದರೆ 1 ಡಿವೈಡೆಡ್ ಬೈ 2. ಸೊ 40 ಡಿವೈಡೆಡ್ ಬೈ 12, 6.67 ಡಿವೈಡೆಡ್ ಬೈ 1, 53.33 ಡಿವೈಡೆಡ್ ಬೈ 16. ಮ್ಯಾಮ್ ಏನು ಬರುತ್ತೆ ಮ್ಯಾಮ್ ಆನ್ಸರು? 40 ಡಿವೈಡ್ ಬೈ 12 ಮಾಡಿದಾಗ ಪಾಸ್ ಮಾಡಿ ಆನ್ಸರ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಎಸ್. ಸೊ 3.3, ಇಲ್ಲಿ 1 ಇರೋದ್ರಿಂದ ವಿಲ್ ಗೆಟ್ ದ ಸೇಮ್ 6.67, ಇಲ್ಲಿ 3.33 ಬರುತ್ತೆ. ಓಕೆ ಆಯಿತು. ನೆಕ್ಸ್ಟ್ ಮ್ಯಾಮ್ 3 ನಂಬರ್ಗಳು ಸಿಮಿಲರ್ ಅನಿಸ್ತಾ ಇದೆಯಲ್ಲ. ಸಿಮಿಲರ್ ಇನ್ ದ ಸೆನ್ಸ್, ಕ್ಯಾನ್ ಇಟ್ ಬಿ ಡಿವೈಡ್ ವಿತ್ ಎನಿ ಒನ್ ನಂಬರ್? ಎಸ್. ಅದಕ್ಕೆ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಸಿಂಪಲ್, ಈ 3 ನಂಬರ್ಗಳಲ್ಲಿ ಚಿಕ್ಕದಾಗಿರುವಂತಹ ನಂಬರ್ ಯಾವುದು ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕೆ ಮ್ಯಾಮ್? ಸಿಂಪಲ್ ನಂಬರ್ ಬೇಕಲ್ವಾ. ಈ ರ್ಯಾಷೋ ಅಂದರೆ ರೇಷನಲ್ ನಂಬರ್ಸ್ನ, ಈ ಡೆಸಿಮಲ್ನ ನಾವು ಹಾಗೆ ಇಟ್ಕೊಳ್ಳೋಕ್ಕಾಗಲ್ಲ. ವಿ ಶುಡ್ ಕನ್ವರ್ಟ್. ಸೊ ಈ ಡೆಸಿಮಲ್ಗಳನ್ನು ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ 3ರಲ್ಲಿ ಸಿಂಪಲ್ ನಂಬರ್ನ ಚೂಸ್ ಮಾಡಬೇಕು, ಅಂದರೆ ಸ್ಮಾಲ್ ನಂಬರ್ನ ಚೂಸ್ ಮಾಡಬೇಕು. 3.3 ಇಸ್ ಎ ಸ್ಮಾಲ್ ನಂಬರ್. ಎಸ್, ಡಿವೈಡ್ ಎವ್ರಿಥಿಂಗ್ ವಿತ್ 3.3. ಮ್ಯಾಮ್ ಇದು 1 ಬರುತ್ತೆ ಮ್ಯಾಮ್. ಓಕೆ, ಇದು 6 ಇರೋದ್ರಿಂದ 2 ಬರುತ್ತೆ ಮ್ಯಾಮ್, ಇದು ಕೂಡ 1 ಬರುತ್ತೆ. ಸೊ ಹಾಗಾದರೆ ಈಗ ನಾನು ಹೇಳ, ಕಾರ್ಬನ್ 1 ಬಂದಿದೆ, ಹೈಡ್ರೋಜನ್ 2 ಬಂದಿದೆ, ಆಕ್ಸಿಜನ್ 1 ಬಂದಿದೆ. ಕರೆಕ್ಟಾ? ಕರೆಕ್ಟಾ? ಪಾಸ್ ಮಾಡಿ ವಿಡಿಯೋ, ಕ್ಯಾಲ್ಕುಲೇಟ್ ಮಾಡಿ. ಕಾರ್ಬನ್ 1 ಬಂದಿದೆ, ಹೈಡ್ರೋಜನ್ 2 ಬಂದಿದೆ, ಆಕ್ಸಿಜನ್ 1 ಬಂದಿದೆ. ದಿಸ್ ಇಸ್ ಅವರ್ ಎಂಪರಿಕಲ್ ಫಾರ್ಮುಲಾ. ಅರ್ಥ ಆಗ್ತಿದೆಯಾ? ಕ್ಯಾಲ್ಕುಲೇಟ್ ಮಾಡಿದ್ವಾ? ಫೈಂಡ್ ಎಂಪರಿಕಲ್ ಫಾರ್ಮುಲಾ. ಮ್ಯಾಮ್ ಹಾಗಾದರೆ ಈ ಎಂಪರಿಕಲ್ ಫಾರ್ಮುಲಾ ಇಟ್ಕೊಂಡು ನಾವು ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಮಾಡಬಹುದು, ಆದರೆ ಅವರು ಟೋಟಲ್ ಮಾಸ್ ಆಫ್ ಕಾಂಪೌಂಡ್ ಕೊಡಬೇಕು. ಬಟ್ ಇಲ್ಲಿ ಕೊಟ್ಟಿಲ್ಲಲ್ಲ, ಈ ಪ್ರಾಬ್ಲಮಲ್ಲಿ ಟೋಟಲ್ ಮಾಸ್ ಆಫ್ ಎ ಕಾಂಪೌಂಡ್ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ಪ್ರಾಬ್ಲಮ್ನ ಮಾಲಿಕ್ಯುಲರ್ ಮಾಸ್ಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಓಕೆನಾ? ನೆಕ್ಸ್ಟ್, ಸೊ ಈಗ ಹಾಗಾದರೆ ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಮಾಲಿಕ್ಯುಲರ್ ಮಾಸ್ ಅಂದರೆ ಗಿವನ್ ಮಾಸ್, ಒರಿಜಿನಲ್ ಮಾಸ್ ಅಂತ ಏನು ಕರಿತೀವಿ ಅದು. ಸೊ ಎಂಪರಿಕಲ್ ಫಾರ್ಮುಲಾ ಏನಿರುತ್ತೆ ಅದಕ್ಕೆ
ನಾವು ಮಾಸ್ ಕೊಟ್ಟಿದ್ದಾರೆ ಇಲ್ಲಿ 180 ಗ್ರಾಮ್ ಪರ್ ಮೋಲ್ ಅಂತ. ಈಗ ನೆಕ್ಸ್ಟ್ ಕಂಟಿನ್ಯೂ ವರ್ಷನ್ ಏನು ಮ್ಯಾಮ್, ಇವಾಗ ಎಂಪರಿಕಲ್ ಫಾರ್ಮುಲಾ CH2O ಅಂತ ನಮಗೆ ಸಿಕ್ಕಿದೆ ಮ್ಯಾಮ್. ಈಗ ಮಾಸ್ ಆಫ್ ಎ ಕಾಂಪೌಂಡ್ ಕೊಟ್ಟಿದ್ದಾರೆ, ಇಟ್ ಈಸ್ 180. ಹಾಗಾದರೆ ಇದರ ಒರಿಜಿನಲ್ ಫಾರ್ಮುಲಾ ಯಾವ ಕಾಂಪೌಂಡ್ ಇದು ಅಂತ ಕಂಡುಹಿಡಿಬೋದು. ಅದಕ್ಕೂ ಮುಂಚೆ ನಾವು ಮಾಸ್ ಕಂಡುಹಿಡಬೇಕು ಫಸ್ಟು. ಎಂಪರಿಕಲ್ ಮಾಸ್ ಎಷ್ಟಾಗುತ್ತೆ ಮ್ಯಾಮ್? ಕಾರ್ಬನ್ 12 ಇದೆಯಾ, ಹೈಡ್ರೋಜನ್ 2 × 1 2ನ, ಪ್ಲಸ್ 16 × 1 16ನ, ಸೊ ಮಾಸ್ 30 ಸಿಕ್ತಾ. ಸೊ ಸಿಂಪಲ್ ಇವಾಗ ಗಿವನ್ ಮಾಸ್ ಡಿವೈಡೆಡ್ ಬೈ ಒರಿಜಿನಲ್ ಮಾಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? 30 is the mass I got for CH2O and ನನಗೇನು ಸಿಕ್ಕಿದೆ? 180 is the given mass. ಕರೆಕ್ಟ್, ಅವ್ರು ಕೊಟ್ಟರೆ ಮಾಸು 180, ನಮಗೆ ಬಂದಿರೋ ಮಾಸು 30. ಎಷ್ಟು ಬರುತ್ತೆ? 6. ಹಾಗಾದರೆ ಎನ್ ನಂಬರ್ ಏನು ಬರುತ್ತೆ? ಎನ್ ಏನು? 6. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ ಟು ಎನ್ ಇಂಟು ಎಂಪರಿಕಲ್ ಫಾರ್ಮುಲಾ. ಹಾಗಾದರೆ ಎನ್ ನನಗೆ ಸಿಕ್ಕಿದೆ 6 ಅಂತ. ಎಂಪರಿಕಲ್ ಫಾರ್ಮುಲಾನು ಸಿಕ್ಕಿದೆ. ಏನು ಎಂಪರಿಕಲ್ ಫಾರ್ಮುಲಾ? CH2O. ಸೊ ಕ್ಯಾನ್ ಇಟ್ ಬಿ ಮಲ್ಟಿಪ್ಲೈಡ್? ಎಸ್. ಏನಾಗುತ್ತೆ? C6H12O6. ಸೊ ಹಾಗಾದರೆ ಈ ಕಾಂಪೌಂಡ್ ಯಾವುದು? ಗ್ಲೂಕೋಸ್. ದ ಕಾಂಪೌಂಡ್ ಇಸ್ ಗ್ಲೂಕೋಸ್. ಅರ್ಥ ಆಗಿದೆ ಅಲ್ವಾ? ಎಷ್ಟು ಸಿಂಪಲ್ ಆಗಿದೆ. ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ಫಾರ್ ಅದರ್ ಥಿಂಗ್ಸಸ್. ಬೇರೆದೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಮಾಸ್ ಪರ್ಸೆಂಟೇಜ್ ನಾನು ಈ ವಿಡಿಯೋ ಲಾಸ್ಟಲ್ಲಿ ನಿಮಗೊಂದು ಕೆಲವು ಕ್ವಶನ್ ಕೊಡ್ತೀನಿ, ಅದನ್ನು ಟ್ರೈ ಮಾಡಿ. ಒಂದೆರಡರದ್ದು ಪರ್ಸೆಂಟೇಜ್ ಕೊಡ್ತೀನಿ, ಯು ಕ್ಯಾನ್ ಕ್ಯಾಲ್ಕುಲೇಟ್ ಆನ್ ದಟ್. ಸೊ ನೆಕ್ಸ್ಟು ಈ ಟಾಪಿಕ್ ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದೆ ಸ್ಟಾಕ್ಯೋಮೆಟ್ರಿ ಅಂತ ಹೇಳಿದ್ರೆ ಮ್ಯಾಮ್ ಎಷ್ಟು ಡಿಫ್ರೆಂಟ್ ಅನಿಸುತ್ತೆ ಮ್ಯಾಮ್ ಅಂತ. ಏನು ಡಿಫ್ರೆಂಟ್ ಇಲ್ಲ, ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಈಗ ನಂಬರ್ ಆಫ್ ಮಾಲಿಕ್ಯೂಲ್ಸು ಒಂದು ಎಕ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಓಕೆನಾ? ಒಂದು ಎಕ್ಸ್ ಮಾಲಿಕ್ಯೂಲ್ ಇರುತ್ತೆ. ಈ ಎಕ್ಸ್ ಮಾಲಿಕ್ಯೂಲು ಇನ್ನೊಂದು ವೈ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಇದು ಯಾವುದೋ ಝಡ್ ಅನ್ನೋ ಪ್ರಾಡಕ್ಟನ್ನು ಕೊಡ್ತಾ ಇದೆ, ಕರೆಕ್ಟಾ? ಸೊ ಈಗ ಸ್ಟಾಕ್ಯೋಮೆಟ್ರಿ ಎಲ್ಲಿ ಬರುತ್ತೆ ಮ್ಯಾಮ್? ಇಲ್ಲಿ ಎಷ್ಟು ನಂಬರ್ ಆಫ್ ಎಕ್ಸು, ಎಷ್ಟು ನಂಬರ್ ನಾನು ಯೂಸ್ ಮಾಡ್ತೇನೆ ನೋಡಿ, ಸ್ಟ್ರೆಸ್ ಮಾಡ್ತಾಯಿದ್ದೀನಿ. ಎಷ್ಟು ನಂಬರ್ ಆಫ್ ಎಕ್ಸು, ಎಷ್ಟು ನಂಬರ್ ಆಫ್ ವೈ ಜೊತೆ ರಿಯಾಕ್ಟ್ ಆದರೆ ಎಷ್ಟು ಝಡ್ ಪ್ರಿಪೇರ್ ಆಗಿದೆ ಅಂತ ಬರುತ್ತಲ್ಲ. ಅರ್ಥ ಆಗ್ತಿದೆಯಾ? ಎಷ್ಟು ಝಡ್ ಪ್ರಿಪೇರ್ ಆಗಿದೆ ಅಂತ ಬರುತ್ತಲ್ಲ, ದಿಸ್ ನಂಬರ್ ಆಫ್ ಮೋಲ್ಸ್, ಅದನ್ನೇ ಸ್ಟಾಕ್ಯೋಮೆಟ್ರಿ ಅಂತ ಕರಿತೀವಿ ಮ್ಯಾಮ್. ಹಾಗಾದರೆ ಇಂಡೈರೆಕ್ಟ್ಲಿ ನೀವು ಹೇಳ್ತಾ ಇರೋದು ಬ್ಯಾಲೆನ್ಸಿಂಗ್ ನಂಬರಾ ಮ್ಯಾಮ್? ಕರೆಕ್ಟ್, ಬ್ಯಾಲೆನ್ಸಿಂಗ್ ನಂಬರ್. ಹೇಗೆ ಮ್ಯಾಮ್ ಅದು? ನೋಡಿ ಇಲ್ಲಿ CO2 ಪ್ಲಸ್ H2O gives rise to C6H12O6. ಕರೆಕ್ಟಾ? ಹಾಗಾದರೆ ಇಲ್ಲಿ ಮ್ಯಾಮ್ 6 ಕಾರ್ಬನ್ ಇದೆ, ಇಲ್ಲಿ ಎಷ್ಟು ಹಾಕೋಬೇಕು ಮ್ಯಾಮ್? 6. ಇಲ್ಲೂ 6. ಮಿನಿಮಮ್ ಒಂದು ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ 6 ಕಾರ್ಬನ್ ಡೈಆಕ್ಸೈಡ್ ಬೇಕು, 6 ವಾಟರ್ ಮಾಲಿಕ್ಯೂಲ್ ಬೇಕು. ದಿಸ್ ನಂಬರ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸ್ಟಾಕ್ಯೋಮೆಟ್ರಿ. ಮ್ಯಾಮ್ ಇಷ್ಟೇನಾ? ಅಷ್ಟೇ, ಸಿಂಪಲ್. ಹೌ ಮಚ್ ವಿ ನೀಡ್ ಟು ಪ್ರೊಡ್ಯೂಸ್ ಎ ಮಿನಿಮಮ್ ಅಮೌಂಟ್ ಆಫ್ ಪ್ರಾಡಕ್ಟ್. ಒಂದು ಮಾಲಿಕ್ಯೂಲ್ ಆಫ್ ಪ್ರಾಡಕ್ಟ್ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ನಂಬರ್ ಆಫ್ ರಿಯಾಕ್ಟೆಂಟ್ಸ್ಗಳು ಇನ್ವಾಲ್ವ್ ಆಗಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನೇ ನಾವೇನಂತ ಕರಿತೀವಿ? ಸ್ಟಾಕ್ಯೋಮೆಟ್ರಿ. ನೋಡಿ ಇಲ್ಲಿ ಮಾಸ್ ಆಗಿರ್ಬೋದು, ಮೋಲ್ ಆಗಿರ್ಬೋದು, ಅಥವಾ ವಾಲ್ಯೂಮ್ ಆಗಿರ್ಬೋದು. ಮ್ಯಾಮ್ 6 ಮಾಲಿಕ್ಯೂಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಹೆಂಗೆ ಇಟ್ಕೊಂಬರ್ಲಿ ಮ್ಯಾಮ್? ಅದನ್ನು ನಾವು ವಾಲ್ಯೂಮಿಗೆ ಅಥವಾ ಗ್ರಾಮ್ಸಿಗೆ, ಯೂನಿಟ್ಗೆ ಕನ್ವರ್ಟ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ ಬನ್ನಿ ನೆಕ್ಸ್ಟ್ ಏನಿದೆ ಚೆಕ್ ಮಾಡೋಣ. ಇಲ್ಲಿ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಅಂದರೆ ನಂಬರ್ ಇನ್ ಫ್ರಂಟ್, ಅದನ್ನು ನಾನು ಹೇಳಿದ್ನಲ್ಲ, ಮುಂದೆ ಬರುವಂತಹ ನಂಬರ್ ಆಫ್ ಮಾಲಿಕ್ಯೂಲ್ಸ್ಗಳು ಎಷ್ಟು ಇನ್ವಾಲ್ವ್ ಆಗಿರುತ್ತೆ ಪ್ರಾಡಕ್ಟ್ ಫಾರ್ಮೇಷನಲ್ಲಿ ಅನ್ನೋ ನಂಬರನ್ನು ಹೇಳುತ್ತೆ. ಅದನ್ನು ಬ್ಯಾಲೆನ್ಸಿಂಗ್ ಇಕ್ವೇಷನ್ ಅಂತ ಕೂಡ ಕರಿತೀವಿ. ಈ ರಿಯಾಕ್ಟೆಂಟ್ಸ್ಗಳು ಎಷ್ಟು ಇನ್ವಾಲ್ವ್ ಆಗ್ತವೆ. ಈಗ ನಾನು ಎಕ್ಸಸ್ ಅಂತ ಯೂಸ್ ಮಾಡ್ತೀನಿ. ನಾನು ಎಕ್ಸಸ್ ಹಾಕಿದ ತಕ್ಷಣ ರಿಯಾಕ್ಟೆಂಟ್ಗಳು ಅಷ್ಟನ್ನು ಯೂಸ್ ಮಾಡ್ಕೊಳ್ಳಲ್ಲ. ಫಾರ್ ದ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಆಫ್ ಕಾಂಪೌಂಡ್ ಆಫ್ ಪ್ರಾಡಕ್ಟ್ ಪ್ರಿಪೇರ್ ಆಗಬೇಕು ಅಂದರೆ ಎಷ್ಟು ಲಿಮಿಟ್ ಇರಬೇಕು ಅಂತ ಕರಿತೀವಲ್ಲ, ದಟ್ ಪರ್ಫೆಕ್ಟ್ನೆಸ್ ಆರ್ ದ ಮಿನಿಮಮ್ ಅಮೌಂಟ್ ಆಫ್ ರಿಕ್ವೈರ್ಮೆಂಟ್ ಆಫ್ ರಿಯೇಜೆಂಟ್ ಇಸ್ ಕಾಲ್ಡ್ ಲಿಮಿಟಿಂಗ್ ರಿಯೇಜೆಂಟ್. ಇದನ್ನು ನಾವು LR ಅಂತ ಕರಿತೀವಿ. LR.
ಈಗ 1 ಮೋಲ್ ಆಫ್ ವಾಟರ್ ಆಗಬೇಕು ಅಂತ ಹೇಳಿದ್ರೆ ನನಗೆ ಇಲ್ಲಿ 1 ಮೋಲ್ ಆಗಲ್ಲ. ಯಾಕೆ ಮ್ಯಾಮ್? ಆಕ್ಸಿಜನ್ O ಅಲ್ಲಿ ಸಿಗಲ್ಲ ಮ್ಯಾಮ್, ನನಗೆ O2 ಅಲ್ಲಿ ಸಿಗುತ್ತೆ. ಸೊ ಮಿನಿಮಮ್ ಐ ಶುಡ್ ಪ್ರಿಪೇರ್ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್. ಓಕೆ, 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಪ್ರಿಪೇರ್ ಮಾಡೋಕ್ಕೆ ನನಗೆ 2 ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಬೇಕು, 2H2 ಬೇಕು, ಮತ್ತು 1 O2 ಬೇಕು. ದಿಸ್ ಮಿನಿಮಮ್ ಅಮೌಂಟ್ ಆಫ್ ರಿಯಾಕ್ಟೆಂಟ್ಸ್ ಟು ಗೆಟ್ ಮಿನಿಮಮ್ ಅಮೌಂಟ್ ಆಫ್ ಪ್ರಾಡಕ್ಟ್, ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಲಿಮಿಟಿಂಗ್ ರಿಯೇಜೆಂಟ್. ಮ್ಯಾಮ್ ಇಷ್ಟೇ ಒಬ್ಬರಿಗೆ ಅಡುಗೆ ಮಾಡ್ಬೇಕು ಮ್ಯಾಮ್, ಎಷ್ಟು ಬೇಕು ಅಂತ ಕೇಳ್ತೀವಲ್ಲ, ಅದನ್ನ ಲಿಮಿಟಿಂಗ್ ಅಂತ ಕರಿತೀವಿ. ಓಕೆನಾ? ಎಕ್ಸಸ್ ಹಾಕ್ಬಿಟ್ರೆ ನೀವು ಎಕ್ಸಸ್ ಹಾಕಿದ್ದೀರಾ ಅಂದ ತಕ್ಷಣ ಅದೆಲ್ಲವನ್ನೂ ಬಳಸ್ಕೊಳ್ಳಲ್ಲ. ಹೌ ಮಚ್ ಇಟ್ ರಿಕ್ವೈರ್ಡ್ ದಟ್ ಮಚ್ ಓನ್ಲಿ ಇಟ್ ವಿಲ್ ಟೇಕ್. ಅರ್ಥ ಆಗ್ತಿದೆಯಾ? ನೀವು ಎಷ್ಟೇ ರಿಯೇಜೆಂಟ್ನ ಎಕ್ಸಸ್ ಆಗಿ ಹಾಕಿದ್ರು ಅದೇನಾಗುತ್ತೆ? ವೇಸ್ಟ್, ಇಟ್ ವಿಲ್ ಲೆಫ್ಟ್ ಓವರ್. ಅರ್ಥ ಆಗ್ತಿದೆಯಾ? ಸೊ ಈಗ ಹಾಗಾದರೆ ಒಂದು ಈ ಬ್ಯಾಲೆನ್ಸಿಂಗ್ ಇಕ್ವೇಷನ್ ಮಾಡಬೇಕಂದ್ರೆ ಏನು ಹೇಳುತ್ತೆ ಇದು? ವಾಟ್ ಇಟ್ ಸೇಸ್, ವಾಟ್ ಇಸ್ ದ ರಿಲೇಷನ್? ಸೊ ಇಟ್ ಸೇಸ್ ದ ಮೋಲ್ ರೇಷಿಯೋ ಎಷ್ಟಿದೆ ಮೋಲು? 2:1, 3:1. ಸೊ ಈಗ ಹೈಡ್ರೋಜನ್ H2O ಅಂತ ತೊಗೊತೀನಿ. H2O ಮ್ಯಾಮ್ ಇದು 2:1 ಅಂದರೆ 2 ಹೈಡ್ರೋಜನ್ಗೆ 1 ಆಕ್ಸಿಜನ್ ರೇಷಿಯೋ. ದಿಸ್ ರೇಷಿಯೋ ಇಟ್ ವಿಲ್ ಟೆಲ್. ಮತ್ತು ಎಷ್ಟು ಮಿನಿಮಲ್ ರಿಯೇಜೆಂಟ್ಗಳನ್ನು ಹಾಕಿದ್ರೆ ಎಷ್ಟು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನು ನಾವು ವಾಲ್ಯೂಮಲ್ಲಿ ಅಥವಾ ಮಾಸಲ್ಲಿ ಹೇಗೆ ತೊಗೋಬೇಕು ಅಥವಾ ಹೇಗೆ ಅದು ಪ್ರಿಪೇರ್ ಆಗುತ್ತೆ ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಸೊ ಬನ್ನಿ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಮೀಥೇನ್ CH4 ರಿಯಾಕ್ಟ್ ವಿತ್ 2 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಆ್ಯಂಡ್ ದಟ್ ಈಸ್ ಗೋಯಿಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದ್ದಾರೆ. ಆ್ಯಂಡ್ ದಿಸ್ ಈಸ್ H2O CH4. ಸೊ 2 ಮಾಲಿಕ್ಯೂಲ್ಸ್ ಆಫ್ CH4 ಅಂದರೆ ವಾಟರ್ ಮತ್ತು ಮೆಥಾನ್ ಪ್ರಾಡಕ್ಟ್. ಓಕೆನಾ? ಸೊ ವೆನ್ ಮೀಥೇನ್ ರಿಯಾಕ್ಟ್ ವಿತ್ ಆಕ್ಸಿಜನ್, ಸೊ ಇಲ್ಲಿ ನಾನು ಸಿಂಪಲ್ ಆಗಿ ಬರೆದು ತೋರಿಸ್ತೀನಿ. ಮೀಥೇನ್ ರಿಯಾಕ್ಟ್ ವಿತ್ ಆಕ್ಸಿಜನ್, 2 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್, ಇಟ್ ಈಸ್ ಗಿವಿಂಗ್ ಯು ಕಾರ್ಬನ್ ಡೈಆಕ್ಸೈಡ್. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ಕರೆಕ್ಟಾ? ವಾಟರ್ ಫಾರ್ಮ್ ಆಗಿದೆ. ಸೊ ಈಗ ನಾನು ಯೂಸ್ ಮಾಡಿರೋದು 1 ಮೀಥೇನ್, ಸೊ 1 ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಯಿತು. ಇಲ್ಲಿ 4 ಆಕ್ಸಿಜನ್ ಇದೆ, ಸೊ ಇಲ್ಲಿ 2 ಆಕ್ಸಿಜನ್, ಇನ್ನು 2 ಆಕ್ಸಿಜನ್ ಇಲ್ಲಿ ಬರುತ್ತೆ. ಸೊ 4 ಹೈಡ್ರೋಜನ್ ಕಂಪ್ಲೀಟೆಡ್. ದಿಸ್ ನಂಬರ್ ಸೇಸ್ ಸ್ಟಾಕ್ಯೋಮೆಟ್ರಿ. ಅರ್ಥ ಆಗ್ತಿದೆಯಾ? ದಟ್ ನಂಬರ್ ಸೇಸ್ ಸ್ಟಾಕ್ಯೋಮೆಟ್ರಿ. ನೆಕ್ಸ್ಟ್ ಅದೇ ಥರ ಮೋಲ್ಸ್, ಎಷ್ಟು ಮೋಲ್ನ ಯೂಸ್ ಮಾಡ್ಬೋದು ಅಂತ ನೀವು ನೋಡೋದಾದರೆ ಮ್ಯಾಮ್ 1 ಮೋಲ್ ಆಫ್ ಮೀಥೇನ್ ರಿಯಾಕ್ಟ್ ವಿತ್ 2 ಮೋಲ್ಸ್ ಆಫ್ ಆಕ್ಸಿಜನ್ ಅಂತ ಹೇಳ್ಬೋದು. So 1 mole of methane react with 2 mole of oxygen to give 1 mole of carbon dioxide and 2 mole of water. ಇದನ್ನ ಮಾಸನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಮ್ಯಾಮ್. ಮೀಥೇನ್ದು ಮಾಸು 12 + 4 16, ಆಕ್ಸಿಜನ್ದು 16 × 2 32. ಹಾಗೆ ಕಾರ್ಬನ್ ಡೈಆಕ್ಸೈಡ್ದು ಮಾಸು 44, 12 + ಎಷ್ಟು ಬರುತ್ತೆ? 32, 16 32 ಅಲ್ಲ, +12 44 ಬರುತ್ತೆ. ಸೊ ಅದಾದಮೇಲೆ ವಾಟರ್ ಮ್ಯಾಮ್ 18, ಬಟ್ 2 ಮೋಲ್ಸ್ ಇದೆ, ಇಟ್ ಈಸ್ 36. ಸೊ ಮಾಸ್ಗಳನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 64 + 16 ಎಷ್ಟಾಗುತ್ತೆ? ಯು ವಿಲ್ ಗೆಟ್ 60 70 80ನಾ? ಓಕೆ, ಇಲ್ಲಿ ನೋಡಿ 44 + 36 80ನಾ? ಸೊ ದ ಮಾಸಸ್ ಶುಡ್ ಆಲ್ಸೋ ಬಿಕಮ್ ಸೇಮ್. ಮಾಸಸ್ ಕೂಡ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ನಂಬರ್ ಆಫ್ ಮೋಲ್ಸ್ ಕೂಡ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಯಾವುದರಲ್ಲಿ? ಇನ್ ಅ ಬ್ಯಾಲೆನ್ಸ್ಡ್ ಈಕ್ವೇಷನ್. ಸೊ ಆ ಬ್ಯಾಲೆನ್ಸ್ಡ್ ಈಕ್ವೇಷನ್ ಹೇಗೆ ಬರುತ್ತೆ? ದಟ್ ಬ್ಯಾಲೆನ್ಸ್ಡ್ ಈಕ್ವೇಷನ್ ವಿ ಆರ್ ಗೆಟಿಂಗ್ ಫ್ರಮ್ ಸ್ಟಾಕ್ಯೋಮೆಟ್ರಿಕ್ ನಂಬರ್. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ? ಸ್ಟಾಕ್ಯೋಮೆಟ್ರಿಗೆ ಫಸ್ಟು ಬ್ಯಾಲೆನ್ಸ್ ಮಾಡ್ಕೊತೀವಿ. ಏನು ಸ್ಟೆಪ್ ಬಂದಿದೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೋತೀವಿ. ನಂಬರ್ ಆಫ್ ಮೋಲ್ಸ್ನ ವಾಲ್ಯೂಮ್ ಅಥವಾ ಮಾಸಲ್ಲಿ ತೊಗೋತೀವಿ. ಅದಾದಮೇಲೆ ವಿಲ್ ಕ್ಯಾಲ್ಕುಲೇಟ್ ಮೋಲ್ ರೇಷಿಯೋ. ಅದೇ ಹೇಳಿದೆ ನಾನು, 2:1 ವಾಟರ್ಗಾದರೆ ಆ ಥರ ರೇಷಿಯೋಗಳನ್ನು ತೊಗೋತೀವಿ. ಸೊ ಅದಾದಮೇಲೆ ಫೈನಲಿ ವಿಲ್ ಕೀಪ್ ಇಟ್ ಇನ್ ಮಾಸ್ ಆರ್ ವಾಲ್ಯೂಮ್ ಆ್ಯಂಡ್ ವಿಲ್ ಮೆಷರ್. ಸೊ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಹೇಳಿದ್ರು, ವೆನ್ ಒನ್ ರಿಯಾಕ್ಟೆಂಟ್ ಈಸ್ ಇನ್ಸಫಿಷಿಯೆಂಟ್ ಇಟ್ ಲಿಮಿಟ್ಸ್ ದ ಪ್ರಾಡಕ್ಟ್ ಫಾರ್ಮೇಷನ್. ಈಗ ನಾನೇನು ಮಾಡ್ತೀನಿ? ಹೈಡ್ರೋಜನ್ ಜಾಸ್ತಿ ಹಾಕ್ತೀನಿ, ಆಕ್ಸಿಜನ್ನ ಸ್ವಲ್ಪ ಹಾಕ್ತೀನಿ. ಎಷ್ಟು ಆಕ್ಸಿಜನ್ ಇದೆಯೋ ಅಷ್ಟೇ ಹೈಡ್ರೋಜನ್ನ ಮಾತ್ರ ತಗೊಂಡು ಅದು ಪ್ರಾಡಕ್ಟನ್ನು ಫಾರ್ಮ್ ಮಾಡುತ್ತೆ. ಅದಕ್ಕಿಂತ ಜಾಸ್ತಿ ನಮಗೆ ಪ್ರಾಡಕ್ಟ್ ಬೇಕು ಅಂದರೂ ಕೂಡ ಅಲ್ಲಿ ಫಾರ್ಮ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ವಿ ಲಿಮಿಟೆಡ್ 1 ರಿಯೇಜೆಂಟ್. ಸೊ ಯಾವ್ದಾದ್ರು ಒಂದು ರಿಯೇಜೆಂಟ್ಗಳನ್ನು ನೀವು ಕಡಿಮೆ ಮಾಡಿದ್ರೂ ಕೂಡ ನಿಮಗೆ ಪ್ರಾಡಕ್ಟ್ ಸಿಗೋದಲ್ಲೂ ಏನಾಗುತ್ತೆ? ಕಡಿಮೆ ಆಗುತ್ತೆ. ಮ್ಯಾಮ್ ಹೈಡ್ರೋಜನ್ ಜಾಸ್ತಿ ಹಾಕಿದ್ದೀನಲ್ಲ, ಹೈಡ್ರೋಜನ್ ಯೂಸ್ ಮಾಡಿಕೊಂಡು ವಾಟರ್ ಫಾರ್ಮ್ ಮಾಡಲಿ? ನೋ, ಬಿಕಾಸ್ ವಾಟರ್ ಆಗಬೇಕು ಅಂದರೆ ಆಕ್ಸಿಜನ್ ಕೂಡ ತುಂಬ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಇದ್ರ ಮೇಲೆ
ಒಂದು ಎಕ್ಸಾಂಪಲ್ ಇದೆ, ನಾನೀಗ ವಾಟರ್ದ ಹೇಳಿದ್ನಲ್ಲ ಅದನ್ನೇ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದಾರೆ. 5 grams ಆಫ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ 64 grams ಆಫ್ ಆಕ್ಸಿಜನ್, ಫೈಂಡ್ ಲಿಮಿಟಿಂಗ್ ರಿಯೇಜೆಂಟ್. ಅಷ್ಟೇ, ಸಿಂಪಲ್. ವಾಟರ್ ಫಾರ್ಮ್ ಆಗಬೇಕು, ಸೊ ಲಿಮಿಟಿಂಗ್ ರಿಯೇಜೆಂಟ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಈಗ ಫಸ್ಟ್ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಸಿಂಪಲ್. ನಂಬರ್ ಆಫ್ ಮೋಲ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ಟೋಟಲ್ ಗೊತ್ತಾಗಬೇಕು. ಸೊ ಎಷ್ಟು ಹೇಳಿದ್ದಾರೆ ಅವರು ಮೋಲ್ಸ್? ದೇ ಹ್ಯಾವ್ ಗಿವನ್ ದ ಮಾಸ್, ಗಿವನ್ ಮಾಸ್ ಡಿವೈಡೆಡ್ ಬೈ ಒರಿಜಿನಲ್ ಮಾಸ್. ಗಿವನ್ ಇಸ್ 5 grams ಡಿವೈಡೆಡ್ ಬೈ ಒರಿಜಿನಲ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 2. ಸೊ ಎಷ್ಟು ಬರುತ್ತೆ? 5 divided by 2, ಯು ವಿಲ್ ಗೆಟ್ 2.5. ಸೊ ಅದೇ ಥರ ಆಕ್ಸಿಜನ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಗಿವನ್ ಮಾಸ್ ಇಸ್ 64 ಡಿವೈಡೆಡ್ ಬೈ ಮಾಸ್ ಇಸ್ 32. ಸೊ ಯು ವಿಲ್ ಗೆಟ್ 2. ಕರೆಕ್ಟಾ? ಸೊ 2.5 ಡಿವೈಡೆಡ್ ಬೈ 2 moles ಅಲ್ಲಿ ಸಿಕ್ಕಿದೆ. ಈಗ ಹಾಗಾದರೆ ಒಂದು ಹೈಡ್ರೋಜನ್, ಇದು ಎರಡಲ್ವಾ, ಒಂದು ಹೈಡ್ರೋಜನ್ಗೆ ಎಷ್ಟಾಗುತ್ತೆ? ಡಿವೈಡ್ ಬೈ 2 ಮಾಡಿದಾಗ ಯು ವಿಲ್ ಗೆಟ್ 1.25 ಸಿಗುತ್ತೆ. ಸೊ ಇದು ಒಂದೇ ಆಕ್ಸಿಜನ್ದೇ ಆಗಿರೋದ್ರಿಂದ, ಸೊ ಇಟ್ ಮೀನ್ಸ್ ಟು ಸೇ ದಟ್ O2 ಮಾಲಿಕ್ಯೂಲ್ ಆಗಿದೆ. ಸೊ ನನಗೆ ಇಲ್ಲಿ ಯೂಸ್ ಆಗಿರೋದು H2O O ಮಾತ್ರ. ಸೊ ಹಾಗಾಗಿ ಇದನ್ನು ಕೂಡ ನಾನು ಏನು ಮಾಡಬೇಕು? ಐ ನೀಡ್ ಟು ಕೀಪ್ ಇಟ್ ಆ್ಯಸ್ ಅ ಹಾಫ್ ಫಾರ್ಮೆಟಲ್ಲಿ ತೊಗೋಬೇಕು. ಸೊ ಲೈಕ್ ಇಲ್ಲಿ ನೋಡಿ, 1 mole ಆಫ್ ಆಕ್ಸಿಜನ್ ಇಸ್ O2, ಕರೆಕ್ಟಾ? 1 mole ಅಂತ ಹೇಳಿದ್ರೆ O2. ಬಟ್ ಇರೋದು ಇಲ್ಲಿ 2 moles ಆಫ್ ಹೈಡ್ರೋಜನಿಗೆ ಅದು ಈಕ್ವಲ್ ಆಗಿದೆ. ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ? ಹೈಡ್ರೋಜನ್ ಎಷ್ಟು ಬಂದಿದೆ? 1 moleಗೆ ಇಟ್ ಇಸ್ 1.25 ಬಂದಿದೆ, ಕರೆಕ್ಟಾ? ಸೊ ನೆಕ್ಸ್ಟ್, ಸೊ ಓಕೆನಾ? 2 moles. ಸೊ ಇವಾಗ ನನಗೆ ಆಕ್ಸಿಜನ್ ಇರೋದು ಅದು ಯಾವ ಫಾರ್ಮ್ಯಾಟಲ್ಲಿ? ಸೊ ಐ ಆಮ್ ಗೆಟಿಂಗ್ ದ ಆಕ್ಸಿಜನ್ ಇನ್ ದ ಫಾರ್ಮ್ ಆಫ್ O ಅಲ್ವಾ? ಸೊ ಹಾಗಾಗಿ ನಾನೇನು ಮಾಡ್ಬೋದು? ಇಫ್ ಐ ಟೇಕ್ ದ O ಫಾರ್ಮ್ಯಾಟ್ ಆದರೆ, ಸೊ ನನಗೇನಾಗುತ್ತೆ ಅವಾಗ? 1 ಅಂತ ಬರುತ್ತೆ, ಕರೆಕ್ಟಾ? ಆಕ್ಸಿಜನ್ ಅಂತ ಹೇಳಿದ್ರೆ 1 ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಫಾರ್ 2 moles ಆಫ್ 2 ಹೈಡ್ರೋಜನ್ ಇದೆ, ಕರೆಕ್ಟಾ? 2 ಹೈಡ್ರೋಜನ್ ಇದೆ. ಐ ಹ್ಯಾವ್ 2 ಹೈಡ್ರೋಜನ್. ಸೊ ಈಗ 2 ಹೈಡ್ರೋಜನ್ ನನಗೆ ನೆಸಿಟಿ ಬೇಕೇ ಬೇಕು. ಯಾಕೆ 2 ಹೈಡ್ರೋಜನ್ ಬೇಕು? ಸೊ ಯಾಕೆ 2 ಹೈಡ್ರೋಜನ್ ಬೇಕು ಅಂತ ಹೇಳಿದ್ರೆ 1 molecule ಆಫ್ ವಾಟರಲ್ಲಿ 2 ಹೈಡ್ರೋಜನ್ ಇದೆ. ಸೊ ಅರ್ಥ ಆಗ್ತಿದೆ ಅಲ್ವಾ? ಸೊ ಎಷ್ಟು ನಂಬರ್ ಬೇಕು? ಫಾರ್ 2 mole ಹೈಡ್ರೋಜನ್ 1 molecule ಆಫ್ ವಾಟರ್ಗೆ ಬೇಕು. ಸೊ ಹಾಗಾಗಿ ವಿ ನೀಡ್ ಟು ಕೀಪ್ ಆ್ಯಸ್ ಲೈಕ್ ದಟ್. ಓಕೆನಾ? ಸೊ ಹಾಗಾದರೆ ಆಕ್ಸಿಜನ್ ಎಷ್ಟು ಬೇಕು? ವಿ ಆರ್ ಗೆಟಿಂಗ್ 2, ಬಟ್ 1 ಇಸ್ ಲಿಮಿಟಿಂಗ್. ಸೊ ಹಾಗಾದರೆ ಮಾಸ್ ಎಷ್ಟು ಸಿಗುತ್ತೆ? ಫಾರ್ 2 mole ಆಫ್ H2 we will get 2 moles of water. ಸೊ ಹಾಗಾದರೆ 2.5 moles of H2ಗೆ ಐ ಆಮ್ ಗೆಟಿಂಗ್ 2.5 moles of H2O. ಸೊ ಹಾಗಾದರೆ ಮಾಸ್ ಏನಾಗುತ್ತೆ? 1 mass of water ಬಂದು 18, ಸೊ ಇಂಟು 2.5, ಸೊ ಐ ವಿಲ್ ಗೆಟ್ 48 grams ಆಫ್ ವಾಟರ್ ಸಿಗುತ್ತೆ. ಸೊ 2.5 grams ಆಫ್ H2 ಯೂಸ್ ಮಾಡಿದ್ರೆ 1 gram ಆಫ್ ಆಕ್ಸಿಜನ್ ಯೂಸ್ ಮಾಡಿದ್ರೆ, ಅಂದರೆ 1 ಯೂಸ್ ಮಾಡೋಕ್ಕಾಗಲ್ಲ, ಯು ಶುಡ್ ಯೂಸ್ ಇಟ್ ಆ್ಯಸ್ 2.5 ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ 45 grams ಆಫ್ ವಾಟರ್ ಸಿಗುತ್ತೆ. ಓಕೆನಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಸೊ ನೆಕ್ಸ್ಟ್ ಮೂವ್ ಆಗೋಣ. ಸೊ ಇಲ್ಲಿ ಲಾಸ್ಟ್ ಇಯರ್ ಕೇಳಿರುವಂತಹ ಕ್ವೆಶನ್ಸ್ ಇದೆ ಒಂದೆರಡು. ಸೊ ವಿಲ್ ಸಾಲ್ವ್ ಇಟ್. 10 grams ಆಫ್ ಕ್ಯಾಲ್ಸಿಯಂ ರಿಯಾಕ್ಟ್ಸ್ ವಿತ್ ಎಕ್ಸಸ್ ಆಫ್ HCl. ಓಕೆನಾ? ಎಕ್ಸಸ್ ಆಫ್ HCl. ಸೊ H2 ಎಷ್ಟು ಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ವಾಟ್ ವಿಲ್ ಸೇ ಲಿಮಿಟಿಂಗ್ ರಿಯೇಜೆಂಟ್. ಸೊ ಇವಾಗ ನಾವು ಕ್ಯಾಲ್ಸಿಯಂ ಅಂತ ಹೇಳಿದ್ರೆ 10 grams ಪ್ಲಸ್ HCl gives to CaCl2 ಪ್ಲಸ್ H2. ಇಕ್ವೇಷನ್ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಬಿಕಾಸ್ ಯಾವ ಮಾಲಿಕ್ಯೂಲ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕಲ್ವಾ? ಸೊ ಕ್ಯಾಲ್ಸಿಯಂ ಮಾಸ್ ದೇ ಹ್ಯಾವ್ ಗಿವನ್ ಇಟ್ ಇಸ್ 10, ಒರಿಜಿನಲ್ ಮಾಸ್ ಆಫ್ ಕ್ಯಾಲ್ಸಿಯಂ ಇಸ್ 40. ಸೊ ಎಷ್ಟು ಸಿಗುತ್ತೆ ನಿಮಗೆ? 0.25. ಸೊ 0.25 grams ಆಫ್ H2 moles ಅಂದರೆ ವಾಟರ್, ಕ್ಯಾಲ್ಸಿಯಂನ ತೊಗೊಂಡು 0.25 ಇಂಟು 2, ಸೊ 0.5 grams ಆಫ್ ವಾಟರ್ಗೆ ಆ್ಯಡ್ ಮಾಡಿದ್ರೆ ಹೈಡ್ರೋಜನ್ ನಿಮಗೆ ಸಿಗುವಂತಹ ಪ್ರಾಡಕ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಐ ವಿಲ್ ರಿಪೀಟ್, ಸ್ವಲ್ಪ ಮೆಸ್ಸಪ್ ಆಯಿತು. ಸೊ 0.25 moles ಆಫ್ ಕ್ಯಾಲ್ಸಿಯಂ ಅಂದರೆ ಮೋಲ್ ಆಫ್ ಕ್ಯಾಲ್ಸಿಯಂನ 0.5 grams ಆಫ್ ಹೈಡ್ರೋಜನ್ಗೆ ರಿಯಾಕ್ಟ್
ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಪ್ರಾಡಕ್ಟ್. ಅರ್ಥ ಆಗ್ತಿದೆ ಅಲ್ವಾ? ಅದರಲ್ಲಿ ಇಷ್ಟು ಔಟ್ಪುಟ್ ಆಗುತ್ತೆ ಅಂತ, ಆಚೆ ಇಷ್ಟು ಬರುತ್ತೆ ಅಂತ. ಫೈಂಡ್ ಔಟ್ ದ ಮಾಸ್ ಆಫ್ ಹೈಡ್ರೋಜನ್ ಅಂತ ಅವ್ರು ಕೇಳಿರೋದ್ರಿಂದ ಎಷ್ಟು ಮಾಸ್ ಹೈಡ್ರೋಜನ್ ಬರುತ್ತೆ ಆಚೆಗೆ, ಎಷ್ಟು HCl ರಿಯಾಕ್ಟ್ ಆಗಿದೆಯೋ ಅಷ್ಟೇ ಬರುತ್ತೆ ಅಲ್ವಾ? ಕರೆಕ್ಟಾ? ಸೊ ಹಾಗಾದರೆ ಇಲ್ಲಿರುವಂಥ ಹೈಡ್ರೋಜನ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ H2 ಫಾರ್ಮೆಟಲ್ಲಿ ಬರುವಾಗ. ಸೊ ಇಲ್ಲಿ 2 HCl ತೊಗೊಂಡಿದ್ದೀವಿ. 2 HCl ಅಂತ ಹೇಳಿದ್ರೆ ವಿ ಶುಡ್ ಕ್ಯಾಲ್ಕುಲೇಟ್ ಹೌ ಮಚ್ H we took. ಸೊ ಇಟ್ಟು 2. ಸೊ 1 ಮಾಸ್ ಬಂದು 0.25 ಇಂಟು 2 ಮಾಡಿದಾಗ 0.5 grams of hydrogen will be liberated. Next, 2 grams of H2 and 16 grams of oxygen. What is the limiting reagent? How much we need to use for the limiting? So 2 mole of H2 ಅಂದ ತಕ್ಷಣ ನಮಗೆ ಗೊತ್ತಿರಬೇಕು ಇಟ್ ಇಸ್ 1 ನಂಬರ್, ಯಾಕೆಂದರೆ H2 ಅನ್ನೋದು ಮಾಲಿಕ್ಯೂಲ್ ಆಗುತ್ತೆ. ಸೊ O2 ಅನ್ನೋದು ಅರ್ಧ ಬೇಕಲ್ವಾ, ಆಫ್. ಸೊ 0.5. ಯಾಕೆ ಮ್ಯಾಮ್? 2 molecules of H2 plus O2 reacts with H2 is a limiting reagent. ವಾಟರ್ ಫಾರ್ಮ್ ಆಗಬೇಕಲ್ವಾ? ವಾಟರ್ ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ 2 H 1 O ಕಂಬೈನ್ ಆಗಿ ತಾನೆ H2O ಫಾರ್ಮ್ ಆಗೋದು. ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್, ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ಡ್ ಫ್ರಮ್ 10 grams ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ 10 grams ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೆ. ಏನಾಗುತ್ತೆ ಇದು? ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಯಿತು. ಸೊ ಮಾಸ್ ಇಸ್ ಗಿವನ್ ಇಸ್ 10 ಡಿವೈಡೆಡ್ ಬೈ ದ ಮಾಸ್ ಆಫ್ ಎ ಕಾಂಪೌಂಡ್ ಇಸ್ 100. ಸೊ ವಾಲ್ಯೂಮ್ನ ಇನ್ ಟರ್ಮ್ಸ್ ಆಫ್ STP ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ ವಿ ನೀಡ್ ಟು ಗೆಟ್ ಏನು ಆನ್ಸರ್ ಬರುತ್ತೆ ಇಲ್ಲಿ 0.1 ಇಂಟು 22.4. ಯಾಕೆ ಮ್ಯಾಮ್? ಲೀಟ್ರ್ ಕನ್ವರ್ಟ್ ಮಾಡಬೇಕಲ್ಲ ಗ್ಯಾಸ್ನ. ಸೊ ಯುಲ್ ಗೆಟ್ 2.24 ಲೀಟರ್. ದಟ್ ಈಸ್ ದ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಬಿ ರಿಲೀಸ್ಡ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಲೆಟ್ ಅಸ್ ಸಮ್ಮರೈಸ್. ಸೊ ವಿ ಕ್ಯಾನ್ ಗೋ ವಿತ್ ಕ್ಯಾಲ್ಕುಲೇಷನ್ ಆಫ್ ಲಿಮಿಟಿಂಗ್ ರಿಯೇಜೆಂಟ್. ಸೊ ರೇಷಿಯೋ ಫೈಂಡ್ ಔಟ್ ಮಾಡ್ಬೋದು, ಮಾಸಿಂದ ಮೋಲ್ಸ್ಗೆ ಕನ್ವರ್ಟ್ ಮಾಡ್ಬೋದು, ಆ್ಯಂಡ್ ಲೀಟರ್ಸ್ಗೆ ಕನ್ವರ್ಟ್ ಮಾಡ್ಬೋದು ವಾಲ್ಯೂಮ್ಗೆ. ಇಫ್ ಯು ಮಲ್ಟಿಪ್ಲೈ ದ ಗ್ಯಾಸ್ ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ 22.4 ಕನ್ವರ್ಟ್ ಮಾಡಿದ್ರೆ ನಿಮಗೆ ಅವಾಗ ಅದು ಲೀಟರ್ಸಲ್ಲಿ ಸಿಗುತ್ತೆ. ಮತ್ತು ಪ್ರಾಡಕ್ಟ್ ಏನಿರುತ್ತೆ ದಟ್ ಯು ಕ್ಯಾನ್ ಕನ್ವರ್ಟ್ ಫ್ರಮ್ ಮೋಲ್ ರೇಷಿಯೋ ಟು ಮಾಸ್. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಒಂದು ನ್ಯೂಮರಿಕಲ್ಸ್ ನಾನು ಎಂಪರಿಕಲ್ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಲಾಸ್ಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದೆ. ಸೊ ಲೆಟ್ ಅಸ್ ಗಿವ್ ದ್ಯಾಟ್. ಓಕೆನಾ? ಸೊ ಆರಾಮಾಗಿ ಟ್ರೈ ಮಾಡಿ. ಅದೇ ಫಾರ್ಮುಲಾ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಯು ಕ್ಯಾನ್ ಚೆಕ್. ಅರ್ಥ ಆಗ್ತಿದೆಯಾ? ಸೊ ನೋ ಡೌನ್ ವಿ ಹ್ಯಾವಿಂಗ್ 3 ಎಲಿಮೆಂಟ್ಸ್. ಎಂಪರಿಕಲ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಸೊ ಇದನ್ನು ಸಿಂಪಲ್ ಆಗಿ ಕೊಡ್ತಾ ಇದ್ದೀನಿ ನಾನು. ಕಾರ್ಬನ್ 24.27 ಇದೆ. ಓಕೆನಾ? ಹೈಡ್ರೋಜನ್ 4.07 ಇದೆ. ಯು ಹ್ಯಾವ್ ಎ ಕ್ಲೋರಿನ್ 71.65 ಇದೆ. ಸೊ ದಿಸ್ ಇಸ್ ದ ಪರ್ಸೆಂಟೇಜ್ ಆಫ್ ಈಚ್ ಆಫ್ ದ ಕಾಂಪೌಂಡ್ಸ್ ದೇ ಹ್ಯಾವ್ ಗಿವನ್. ಯು ಶುಡ್ ಕ್ಯಾಲ್ಕುಲೇಟ್ ದ ಎಂಪರಿಕಲ್ ಫಾರ್ಮುಲಾ. ಓಕೆನಾ? ಸೊ ಎಂಪರಿಕಲ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾನು ಅಂದರೆ ಮಾಲಿಕ್ಯುಲರ್ ಮಾಸ್ ಕೂಡ ದೇ ಹ್ಯಾವ್ ಗಿವನ್. ಮಾಲಿಕ್ಯುಲರ್ ಮಾಸ್ ಕೊಟ್ಟಿದ್ದಾರೆ ಅವರೇ. ಸೊ ಮಾಲಿಕ್ಯುಲರ್ ಮಾಸ್ ಇಟ್ಕೊಂಡು ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಅಲ್ವಾ? ಸೊ ಹಾಗಾಗಿ ಮಾಲಿಕ್ಯುಲರ್ ಮಾಸ್ ದೇ ಹ್ಯಾವ್ ಗಿವನ್ ಇಟ್ ಇಸ್ 98.96. ಸೊ ಇಷ್ಟನ್ನೇ ಕೊಟ್ಟಿದ್ದಾರೆ. ಸೊ ಹಾಗೆ ಈ ಪ್ರಾಬ್ಲಮ್ನ ಟ್ರೈ ಮಾಡಿ, ಈ ನ್ಯೂಮರಿಕಲ್ಸ್ ಟ್ರೈ ಮಾಡಿ, ಆನ್ಸರ್ ಏನು ಬಂದಿದೆ ಅಂತ ಯು ಕ್ಯಾನ್ ಫೈಂಡ್ ಔಟ್. ಓಕೆ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಅಚೀವರ್ಸ್ ಹಂಟಿನ ವಿಡಿಯೋಸ್, ಈ ಬುಕ್ ಎಲ್ಲನೂ ರೆಫರ್ ಮಾಡಿ. ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಟೆಕ್ಸ್ಟ್ ಔಟ್ ಆ್ಯಂಡ್ ಕಾಂಟ್ಯಾಕ್ಟ್. ಓಕೆ, ಬಾಯ್ ಬಾಯ್.